ನಮಸ್ಕಾರ ವೀಕ್ಷಕರೇ, ಇದು ಜನಶಕ್ತಿ ಮೀಡಿಯಾ. ನಾನು KS ವಿಮಲಾ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿ. ಅವರಿನ್ನೂ ಮುಖ್ಯಮಂತ್ರಿಯಾಗಿರುವಾಗ ತಮ್ಮ 3 ವರ್ಷದ ಸರ್ಕಾರದ ಸಾಧನೆಗಳನ್ನು ಒಂದು ಪಟ್ಟಿ ಮಾಡಿ ಚಂದ ಪಳಪಳ ಹೊಳೆಯುವಂತಹ ಪುಸ್ತಕವನ್ನು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ತಮ್ಮ ಸಾಧನೆಯ ಪುಸ್ತಕದಲ್ಲಿ ನವಕರ್ನಾಟಕ ಅಂತ ಅದಕ್ಕೆ ಹೆಸರು ಕೊಟ್ಟು, ಪ್ರಗತಿ, ಸಮೃದ್ಧಿ, ಸಮಬಾಳು, ಅಭಿವೃದ್ಧಿಯ ಹೊಸದಾರಿ, ರಾಷ್ಟ್ರಕ್ಕೆ ಮಾದರಿ ಅನ್ನುವಂತಹ ಟ್ಯಾಗ್ಲೈನನ್ನು ಕೂಡ ಇಟ್ಟು ಆ ಒಂದು ತಮ್ಮ ಸಾಧನೆಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಹೀಗೆ ತಮ್ಮ ಸಾಧನೆಗಳನ್ನು ಪಟ್ಟಿ ಮಾಡಿ ಸರ್ಕಾರ ಇಟ್ಟಾಗ ಅದು ಎಷ್ಟರ ಮಟ್ಟಕ್ಕೆ ನಿಜವಾಗ್ಲೂ ಕೂಡ ಜಾರಿಯಾಗಿದೆ ಅವರ ವಿವಿಧ ಯೋಜನೆಗಳು, ಮತ್ತು ಎಲ್ಲಿ ಜಾರಿ ಆಗಿಲ್ಲ, ಕೊಟ್ಟಂತಹ ಹಣ ಎಷ್ಟು, ಅದರಲ್ಲಿ ವೆಚ್ಚ ಆಗಿರೋದು ನಿಜವಾಗಿ ಎಷ್ಟು, ಫಲಾನುಭವಿಗಳಿಗೆ ದಕ್ಕಿದ್ದೆಷ್ಟು, ಮಿಕ್ಕಿದ್ದೆಷ್ಟು, ಇದೆಲ್ಲ ಚರ್ಚೆಗಳನ್ನು ಮಾಡಲೇಬೇಕಾದ ಅಗತ್ಯ ಇದೆ. ಯಾಕೆ ಅಂತಂದರೆ, ಒಂದು ಸರ್ಕಾರ ತನ್ನ ಸಾಧನೆ ಅಂತ ಹೇಳುವಾಗ ಬಹುಶಃ ಫಲಾನುಭವಿಗಳಿಂದ ಬರಬೇಕು, ಅದು ಇಂಥ ಸರ್ಕಾರ ಇಂಥದ್ದೊಂದು ಮಾಡ್ತು ಅಂತ. ಸೊ ಹಾಗಾಗಿ ಇದರ ಹಿಂದೆ ಮುಂದೆ ಏನಿರಬಹುದು, ಹೇಗೆ ಅಂತ ಅನ್ನೋದನ್ನು ನಾವು ಸರಣಿಯಾಗಿ ಚರ್ಚೆ ಮಾಡಬೇಕು ಅಂತ ಇದ್ದೀವಿ. ಅಂದರೆ ಪ್ರತಿಯೊಂದು ವಿಭಾಗವನ್ನು ಇಟ್ಕೊಂಡು ಚರ್ಚೆ ಮಾಡಬೇಕು ಅಂತಿದ್ದೀವಿ. ಅದರ ಪ್ರಾರಂಭಿಕ ಹಂತವನ್ನು ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಯಲ್ಲ, ಅದ್ರ ಮೂಲಕ ಶುರು ಮಾಡಬೇಕು ಅಂತ. ಮತ್ತು ಹಾಗೆ ಮಾಡುವಾಗ ನಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಈ 3 ವರ್ಷಗಳಲ್ಲಿ ಗ್ಯಾರಂಟಿಗಳ ಬಲದ ಮೇಲೆ ಸರ್ಕಾರ ನಡೀತಾ ಇರೋ ಅಂಥದ್ದು, ಮತ್ತು ಆ ಗ್ಯಾರಂಟಿನೂ ಇಡೀ ರಾಷ್ಟ್ರಕ್ಕೆ ಮಾದರಿ ಅಂತ ಕೂಡ ಹೇಳ್ಕೊತಾ ಇರೋ ಅಂಥದ್ದು. ಹಾಗಾಗಿ ಇದರ ಇತಿಮಿತಿಗಳೇನು, ನಿಜವಾದ ಸಾಮರ್ಥ್ಯ ಏನು, ಸಾಧ್ಯತೆಗಳೇನು, ಸಾಧನೆಗಳೇನು ಅಂತ ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ CG ಮಂಜುಳಾ ಅವರಿದ್ದಾರೆ. ಹಿರಿಯ ಪತ್ರಕರ್ತರು, ಅತ್ಯಂತ ವಿಶ್ಲೇಷಣಾತ್ಮಕವಾದಂತಹ ಮತ್ತು ಸೈಂಟಿಫಿಕ್ ಆಗಿ ತನ್ನ ಹೇಳಿಕೆಗಳನ್ನು ಸ್ಪಷ್ಟೀಕರಿಸುವಂತಹ, ಒಳ್ಳೆಯ ಲೇಖನಗಳನ್ನು ಕೂಡ ಬರೆಯುವಂತಹ, ಸಮಾಜಮುಖಿ ಚಿಂತನೆಯನ್ನು ಇಟ್ಕೊಂಡಿರುವಂತಹ CG ಮಂಜುಳಾ ಅವರು ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಸ್ಟುಡಿಯೋದಲ್ಲಿ. ಮಂಜುಳಾ ಅವರೇ, ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ನವಕರ್ನಾಟಕದ ಚಿತ್ರಣವನ್ನು ತಾನು ಹುದ್ದೆಯಿಂದ ಕೆಳಗಿಳಿಯುವ ಮುನ್ನ ಸಿದ್ದರಾಮಯ್ಯನವರು ಇಟ್ಟು ಹೋಗಿದ್ದಾರೆ. ಒಂದು ಬಹುಶಃ ಈ ಥರದಲ್ಲಿ ಸರ್ಕಾರಕ್ಕೆ 100 ದಿನ, 1 ವರ್ಷ, 2 ವರ್ಷ ಇತ್ತೀಚಿನ ಬೆಳವಣಿಗೆ ಇದು. ಮುಂಚೆ ಈ ಥರದಲ್ಲಿ ಮಾಡ್ತಿರಲಿಲ್ಲ. ಅಂದರೆ ತಾವು 5 ವರ್ಷ ಸಂಪೂರ್ಣ ಮಾಡೋದಿಲ್ಲ ಅನ್ನುವಂತಹ ಖಾತ್ರಿ, ಅಥವಾ 5 ವರ್ಷ ಇದ್ಬಿಡ್ತೀವಿ ಅನ್ನುವ ನಂಬಿಕೆ ಇಲ್ಲದೆ ಹೀಗೆ ಮಾಡ್ತಾರೋ, ಅಥವಾ ಇಂಥದ್ದೊಂದು ಅಗತ್ಯ ಇದೆಯೋ, ನನಗಂತೂ ಭಾಳ ಸರಿ ಗೊಂದಲ ಆಗುತ್ತೆ. ಬಟ್ ಒಟ್ಟಾರೆಯಾಗಿ ಈ ಒಂದು ಡಾಕ್ಯುಮೆಂಟನ್ನೇನು ಇಟ್ಟರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು ನನಗೆ. ಫಸ್ಟ್ ಅದೇ, ಸಿದ್ದರಾಮಯ್ಯನವರು ಇತ್ತೀಚೆಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಈಗ ಹೊಸ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ಕಾರ ಈಗ ಅಧಿಕಾರ ವಹಿಸ್ಕೊಂಡಿದೆ. ಅದೇ 3 ವರ್ಷದ ಒಂದು ಆಡಳಿತವನ್ನು ಅವರು ಪೂರೈಸಿದ ನಂತರ, ಜೊತೆಗೆ ಹಲವು ರೆಕಾರ್ಡ್ಗಳನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವ ಒಂದು ಹಿನ್ನೆಲೆಯಲ್ಲೂ 3 ವರ್ಷವನ್ನು ಯಾವುದೇ ಒಂದು ಅಡೆತಡೆ ಇತ್ತು. ಅಲ್ಲಿ ಒಂಥರ ಅಧಿಕಾರ ಹಂಚಿಕೆಯ ವಿವಾದಗಳು ನಾವು ಉದ್ದಕ್ಕೂ ನೋಡಿಕೊಂಡು ಬಂದ್ವಿ. ಅದ್ರ ಜೊತೆಗೇನೆ ಅದು ಪೂರೈಸಿದ್ದು ಒಂದು ಸಾಧನೆ, ಮತ್ತು ನಾವು ಕೆಲಸಗಳನ್ನು ಮಾಡಿದ್ದೀವಿ. ನಾವು ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದನ್ನು ಈಡೇರಿಸಿದ್ದೀವಿ ಅನ್ನೋ ರೀತಿಯ ಒಂದು ಮಾತುಗಳನ್ನು ಆಡುತ್ತಾ ಏನೇನು ಸಾಧನೆ ಮಾಡಲಿಕ್ಕಾಗಿದೆ, ಪ್ರಣಾಳಿಕೆಯಲ್ಲಿ ಅವರು ಹೇಳಿದ್ದೇನು, ಎಷ್ಟು ಮಟ್ಟಿಗೆ ಈಡೇರಿಸಿದ್ದೀವಿ ಅನ್ನೋವಂತಹ ಒಂದು ವಿಚಾರವನ್ನು ಸಂಭ್ರಮಿಸೋದು ಅಂತ ಹೇಳಬಹುದೇನೋ. ದೊಡ್ಡ ಮಟ್ಟದಲ್ಲಿ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಅಂತ ಮಾಡಿದರು, ಮತ್ತು ಫಲಾನುಭವಿಗಳಿಗೆ ಒಂದು ಆಸ್ತಿ ಪತ್ರವನ್ನು ಹಂಚಿದರು, ಈ ಎಲ್ಲ ಕ್ರಮಗಳನ್ನು ಇಟ್ಕೊಂಡಿದ್ದರು. ಮತ್ತು ಈಗ ಅವರು ಬಜೆಟ್ ಮಂಡಿಸಿದಾಗ್ಲೂ ಕೂಡ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕ ಅದಿರೋದು ಫ್ಯಾಕ್ಟೇನೇ, ತಲಾದಾಯ ದಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ ಇದೆ. ಯಾಕಂದರೆ ಕರ್ನಾಟಕ ಮೊದಲಿಂದಲೂ ದಕ್ಷಿಣ ರಾಜ್ಯಗಳೆಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದೆ. ಬೇರೆಯ ಉತ್ತರದ ನಾವು ರಾಜ್ಯಗಳಿಗೆ ಹೋಲಿಸಿದರೆ ಅಭಿವೃದ್ಧಿ ಮಾನದಂಡಗಳಲ್ಲಿ ಸ್ವಲ್ಪ ಮುಂಚೂಣಿಯಲ್ಲೇ ಇರುವಂಥದ್ದು. ಹಾಗೆ ಕರ್ನಾಟಕ ತಲಾದಾಯದಲ್ಲಿ ಪ್ರಥಮ ಸ್ಥಾನ ಗಳಿಸ್ಕೊಂಡಿದೆ. ಮತ್ತು 2020
2025-26ರಲ್ಲಿ ದೇಶದ GDP ದರ 7.4ರಲ್ಲಿದ್ದರೆ ಕರ್ನಾಟಕದ್ದು GSDP 8.1 ಶೇಕಡ 8.1 ದರದಲ್ಲಿ ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ ಅಂತಲೂ ಹೇಳಿದ್ದಾರೆ. ಸೊ ಈ ಎಲ್ಲ ಇದನ್ನು ಓಕೆ, ಬಟ್ ಇಷ್ಟರ ನಡುವೆನೂ ಏನು ಒಂದು ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಏನೇನು ಹೇಳಿದರು, ಭರವಸೆಗಳನ್ನು ಜನರಿಗೆ ನೀಡಿದರು, ಅದೆಲ್ಲವೂ ಈಡೇರಿದೆಯಾ? ಯಾಕಂದರೆ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಅವಧಿ ಮುಗಿದಿದೆ. ಇನ್ನು 2 ವರ್ಷಕ್ಕೆ ಅವರು ಮತ್ತೆ ಚುನಾವಣೆಗೆ ಹೋಗಬೇಕು, ಮತದಾರರನ್ನು ಎದುರುಗೊಳ್ಳುವಂಥ ಸ್ಥಿತಿಯಲ್ಲಿ ಇರಬೇಕಾದಾಗ ಎಷ್ಟರ ಮಟ್ಟಿಗೆ ಅವರು ಎಲ್ಲ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಗಳನ್ನು ಈಡೇರಿಸಿದರು ಅನ್ನೋದನ್ನು ಬಹುಶಃ ನಾವು ಗಮನಿಸಬೇಕಾಗತ್ತೆ. ಅದನ್ನು ಗಮನಿಸ್ತಾ ಹೋದರೆ ಒಂದು ಸಂಕೀರ್ಣ ಚಿತ್ರಣ ಮೂಡುತ್ತೆ ಅಂತಲೇ ಹೇಳಬೇಕಾಗತ್ತೆ. ಕೆಲವೊಂದು ಜನಪರವಾದ ಏಕೆಂದರೆ ಸಿದ್ದರಾಮಯ್ಯನವರ ಮೂಲ ಒಂದು ಇದೆ ಏನಂತ ಹೇಳಿದ್ರೆ ಮನುಷ್ಯ ಕೇಂದ್ರಿತ ಮತ್ತು ಜನ ಕೇಂದ್ರಿತವಾದಂತಹ ಒಂದು ಅಭಿವೃದ್ಧಿ ಅಂತ ಮೊದಲಿಂದನೂ ಅವರು ಹೇಳ್ಕೊಂಡು ಬಂದರು. ಮೊದಲನೇ ಸಲ ಅವರು ಅಧಿಕಾರ ವಹಿಸ್ಕೊಂಡಾಗಲೂ ಅನ್ನಭಾಗ್ಯವನ್ನು ಫಸ್ಟು ನೀಡಿದರು. ಆಮೇಲೆ ಈಗಂತೂ ನಿಮಗೆ ಗೊತ್ತೇ ಇದೆ, ಕರ್ನಾಟಕದ 5 ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿದ್ದಂಥದ್ದು. ಇದು ಎಷ್ಟು ಮಟ್ಟಿಗೆ ಜನರ ಒಂದು ಬದುಕಿನಲ್ಲಿ ಪರಿಣಾಮವನ್ನು ಬೀರಿದೆ, ಇವನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಯಾವ ಮಟ್ಟಿಗೆ ಒಂದಷ್ಟರ ಮಟ್ಟಿಗೆ ಸಾಧನೆ ಆಗಿದೆ, ಆದರೆ ಆಗದೇ ಇರೋದು ಏನು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಬಹುದು ಅಂತ ಅನಿಸುತ್ತೆ. ಬಟ್ ಆದರೂ 100 ಮಾರ್ಕ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ವೇನೋ ಅಂತಲೂ ಹೇಳಬೇಕಾಗತ್ತೆ. ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಅವರು ಹೇಳಿದ್ದಂತಹ ಬಹಳಷ್ಟು ಭರವಸೆಗಳು ಈಡೇರಿಲ್ಲ. ಗ್ಯಾರಂಟಿ ಯೋಜನೆ ಮಹಿಳಾ ಮತ್ತು ಮಹಿಳೆಯ ವಿಚಾರಕ್ಕೆ ಸಂಬಂಧಿಸಿದ್ದಾದರೆ ಅಫ್ಕೋರ್ಸ್ ಹೌದು, ಒಂದು ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಶಕ್ತಿ ಯೋಜನೆ ಇರಬಹುದು, ಬಹಳ ಮುಖ್ಯವಾದಂತಹ 2 ಯೋಜನೆಗಳು ಪೂರ್ಣ ಮಹಿಳಾ ಕೇಂದ್ರಿತವಾದಂತಹ ಯೋಜನೆಗಳವು. ಅದಕ್ಕೂ ಕೂಡ ಎಷ್ಟು ವಿರೋಧ ಬಂತು ಅನ್ನೋದನ್ನು ನಾವು ನೋಡಿದ್ದೀವಿ ಆರಂಭದಲ್ಲಿ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳೂ ಮೊದಲು ಏನು ಹೇಳ್ತಿದ್ವಿ, ನಮ್ಮ ಪ್ರಧಾನಿಯಂತೂ ರೇವಡಿ ಕಲ್ಚರ್ ಅಂತ ಅದನ್ನು ಮೊದಲಿಂದನೂ ಅದನ್ನು ಹೀಗಳಿತಾನೇ ಬಂದರು. ಆದರೆ ಇವಾಗ ಏನಾಗ್ಬಿಟ್ಟಿದೆ, ಮಹಿಳಾ ಪರ ಅಂತ ರಾಜಕೀಯ ಪಕ್ಷಗಳು ಹೇಳಿ ಇವು ಏನೇನು ಒಂದು ಮಹಿಳೆಯರಿಗೆ ಅನುಕೂಲಕರವಾದಂತಹ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಿದ್ದಾರೋ ಇದರ ಹಿಂದೆ ಇರೋದು ಗೊತ್ತಿದೆ ನಮಗೆ, ಅವರು ಮತವನ್ನು ಸೆಳೆಯೋ ಅಂಥದ್ದು. ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗ ಪ್ರಧಾನಿಯವರು ಪ್ರತಿನಿಧಿಸೋ ಪಕ್ಷನೂ ಕೂಡ ಅದನ್ನು ಅಳವಡಿಸ್ಕೊಂಡಿದೆ. ಆಮೇಲೆ ಇತ್ತೀಚೆಗೆ ನಡೆದಂತಹ ಬಿಹಾರ ಎಲೆಕ್ಷನ್ಸ್ ಇರ್ಬೋದು, ಮಹಾರಾಷ್ಟ್ರ ಎಲೆಕ್ಷನ್ಸ್ ಇರ್ಬೋದು, ಇಲ್ಲೆಲ್ಲವನ್ನು ಹೇಗೆ ವಿಧಾನಸಭೆ ಎಲೆಕ್ಷನ್ಸ್ಗಳಲ್ಲಿ ಈ ಮಹಿಳಾ ಮತದಾರ ಕೇಂದ್ರಿತವಾಗಿ ಈ ತರಹದ ಈ ಗ್ಯಾರಂಟಿ ಸ್ಕೀಮ್ ಕರ್ನಾಟಕದ ಒಂದು ಇದನ್ನು ಅವ್ರಿಗೂ ಕೂಡ ಅಳವಡಿಸ್ಕೊಂಡು ಹೋದರು ಅನ್ನೋದನ್ನು ನಾವು ನೋಡ್ಬೋದು. ಆದರೆ ಗ್ಯಾರಂಟಿ ಯೋಜನೆಗಳು ಹೆಣ್ಣು ಮಕ್ಕಳ ಬದುಕಲ್ಲಿ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅಂತ ಅನ್ನೋದನ್ನ ಮಾತ್ರ ಒಪ್ಕೊಳ್ಳೇಬೇಕು. ನೀವು ಗ್ಯಾರಂಟಿಗಳನ್ನ ಬಿಹಾರ ಮಹಾರಾಷ್ಟ್ರ ಹೇಳ್ತಾ ಇದ್ರಿ. ಕೇರಳದಂತಹ ರಾಜ್ಯದಲ್ಲಿ ಕೂಡ ಆ್ಯಕ್ಚುಲಿ ಇದುವರೆಗೆ ಅಂಥದ್ದು ಇರಲಿಲ್ಲ. ಅಲ್ಲಿ ಒಂದು ಸಾಮೂಹಿಕ ನೆಲೆಯಲ್ಲಿ ಒಂದು ಜನಪರ ಜಲ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ಥರ ಇತ್ತು. ಆದರೆ ಈ ಸಾರಿ ಅಫ್ಕೋರ್ಸ್ ಈಗ ಅವರೇ ಸರ್ಕಾರ ನಡೆಸ್ತಾ ಇರೋದು ಕೂಡ ಕಾಂಗ್ರೆಸ್ಸಿನ ನೇತೃತ್ವದ UDF ಈ ಥರದ್ದೇ ಗ್ಯಾರಂಟಿಗಳನ್ನು ಮಾಡಿ 3,000 ರೂಪಾಯಿ ಪ್ರತಿ ತಿಂಗಳು ಅಂತೇನೋ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಸೊ ಆ್ಯಕ್ಚುಲಿ ಈ ನವಕರ್ನಾಟಕ ಪ್ರಗತಿ ಸಮೃದ್ಧಿ ಸಮಬಾಳು ಎನ್ನುವಂತಹ ಈ ಇದರಲ್ಲಿ ಅವರು ಸಿದ್ದರಾಮಯ್ಯನವರ ಮಾತುಗಳಿದ್ದಾವೆ, ಈಗಿನ ಮುಖ್ಯಮಂತ್ರಿ ಆಗಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಮಾತುಗಳು ಇದ್ದಾವೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನೀಡಿದ ಮತಗಳ ಋಣದಲ್ಲಿ ಆಳುವ ಸರ್ಕಾರಗಳಿರುತ್ತವೆ. ಪ್ರಜೆಗಳ ಋಣ ಸಂದಾಯ ಮಾಡಬೇಕೆಂದರೆ ಅದಕ್ಕಿರುವ ಹಾದಿ ಕೇವಲ ಉತ್ತಮ ಆಡಳಿತ ನೀಡುವುದು ಮಾತ್ರವೇ ಆಗಿರುತ್ತದೆ. ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಸಹಬಾಳ್ವೆಯನ್ನು ಕಾಪಾಡುತ್ತಾ ಜಾತಿ ಧರ್ಮಗಳನ್ನು ಮೀರಿ ಪ್ರತಿಯೊಬ್ಬ ಪ್ರಜೆಯ ಏಳಿಗೆಗೂ ಶಿರಸಾವಹಿಸಿ ಶ್ರಮಿಸುವುದೇ ಆಡಳಿತಾರೂಢ ಸರ್ಕಾರದ ಆದ್ಯ ಕರ್ತವ್ಯವಾಗಿರುತ್ತದೆ ಅಂತ ಹೇಳ್ಕೊತಾರೆ. ಸೊ ಅಂದರೆ ಒಟ್ಟಾರೆಯಾಗಿ ಒಂದು ಸಮಗ್ರವಾದ ಅಭಿವೃದ್ಧಿಯ ಮತ್ತು ಆ ಮೂಲಕ ನೈಜ ಪ್ರಗತಿಯ ಕಲ್ಪನೆಯನ್ನು ಅಕ್ಷರದಲ್ಲಂತೂ ಇದೆ. ಸೊ ಇದು ನೀವು ಪ್ರಸ್ತಾಪ ಮಾಡಿದ ಹಾಗೆ ಗ್ಯಾರಂಟಿಗಳ ಮೂಲಕವೇ, ಆ ಲೆನ್ಸಿನ ಮೂಲಕವೇ ಅವ್ರು ನೋಡ್ತಿದ್ದಾರೆ ಇಡೀ ರಾಜ್ಯದ ಡೆವಲಪ್ಮೆಂಟ್ ಅಂತ ಗೌರವಿಸ್ತೀವಿ. ಸೊ ಅವರ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟಂತಹ ಇದರಲ್ಲಿ ಅವರು ಸುಮಾರು 9 ಭಾಗಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ
ನಾವು ಮಹಿಳಾ ಕೇಂದ್ರಿತ ಅಂತನ್ನುವಾಗ ಶಕ್ತಿ ಯೋಜನೆಯನ್ನು ಗುರುತಿಸ್ತೀವಿ, ಬಟ್ ಅದು ಸಾರಿಗೆ ಇಲಾಖೆಗೆ ಬರ್ತದೆ. ಹಾಗಾಗಿ ಮಹಿಳಾ ಮತ್ತು ಇದರಲ್ಲಿ ತಗೊಂಡಿಲ್ಲ ಅವರು. ಅದನ್ನು ಬಿಟ್ಟು ಗೃಹಲಕ್ಷ್ಮಿ ಯೋಜನೆ, ಅಕ್ಕ ಪಡೆ, ಪೂರ್ವ ಪ್ರಾಥಮಿಕ ತರಗತಿ ಪ್ರಾರಂಭ, ಅಂಗನವಾಡಿ ಕಟ್ಟಡ, ಅಂಗನವಾಡಿ ಇಡಗಂಟು ಯೋಜನೆ, ಸಾಂತ್ವನ, ಉದ್ಯೋಗಸ್ಥ ಮಹಿಳಾ ವಸತಿ ನಿಲಯ ಯೋಜನೆ, ಶಿಶುಪಾಲನಾ ಕೇಂದ್ರಗಳು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಹೀಗೆ 9 ಮಾಡಿಕೊಂಡು ತುಂಬ ಚಿಕ್ಕದಾಗಿ ತಾವೇನು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಇದರ ಆಚೆಗೆ ಎಲ್ಲ ಫೋಕಸ್ ಇದ್ದಿದ್ದು ಆ ಗ್ಯಾರಂಟಿ ಯೋಜನೆಗಳ ಮೇಲೇ. ಸೊ ಅದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆಯನ್ನು ನಾನು ನೋಡೋದಕ್ಕೆ ಬಯಸ್ತೀನಿ. ಗೃಹಲಕ್ಷ್ಮಿ ಯೋಜನೆ ಅದೇ ಏನು ಮಹಿಳೆಯರಿಗೆ ತಿಂಗಳಲ್ಲಿ 2,000 ರೂಪಾಯಿಯನ್ನು ಕೊಡುವಂಥದ್ದು. ಅದು ಏನಂತ ಹೇಳಿದ್ರೆ ಬೇಸಿಕ್ ಇನ್ಕಮ್ ಸ್ಟ್ರಕ್ಚರ್ ಒಂದಿದೆ, ಮೂಲ ಏನು ಹಣವನ್ನು ಆದಾಯವನ್ನು ಕೊಡುವಂಥದ್ದು. ಇದು ದುರ್ಬಲ ವರ್ಗಗಳಿಗೆ, ಬಡತನದಲ್ಲಿ ಇರೋವಂಥವ್ರಿಗೆ, ಮತ್ತು ಅದು ಮಹಿಳೆಗೆ ಕೊಡ್ತಾ ಇರೋದು ಅದು ಒಂದು ಒಳ್ಳೆಯ ಕ್ರಮ ಅಂತಲೇ ಅನಿಸಿದೆ. ಯಾಕಂತ ಹೇಳಿದ್ರೆ ಅದನ್ನು ಎಕನಾಮಿಸ್ಟ್ಗಳು ಕೂಡ ಒಪ್ಪಿದ್ದಾರೆ. ಅಭಿಜಿತ್ ಬ್ಯಾನರ್ಜಿ ಅಂಥವರು ಈ ತರಹದ ಒಂದು ಬೇಸಿಕ್ ಇನ್ಕಮ್ ಕೊಡೋದ್ರಿಂದ ಅದೇನು ದುರುಪಯೋಗ ಆಗಲ್ಲ, ಅದು ಕುಟುಂಬಕ್ಕೇ ಅದು ಏನು ವಿತರಣೆ ಆಗುತ್ತೆ, ಮತ್ತು ಕುಟುಂಬದ ಸಂಕಷ್ಟಗಳು ಪರಿಹಾರ ಆಗ್ತವೆ, ಮತ್ತು ಮಹಿಳೆಗೆಲ್ಲೋ ಒಂದು ಆತ್ಮವಿಶ್ವಾಸನೂ ಬರುತ್ತೆ. ಮತ್ತು ಅದು ಒಳ್ಳೆ ರೀತಿಯಲ್ಲೂ ಕೂಡ ಅವರು ಮಕ್ಕಳ ಎಜುಕೇಷನ್ಗಿರ್ಬೋದು ಅಥವಾ ಉಳಿತಾಯನೋ ಒಂದು 2-3 ಸಾವಿರ ಒಂದು ಹೆಚ್ಚಿಗೆ ಬಂದರೆ ಅವರ ಒಂದು ಜೀವನದ ಮಟ್ಟ ಒಂದಷ್ಟು ಸುಧಾರಿಸುತ್ತೆ. ಬಟ್ ಇದರ ನಡುವೆ ನನಗೆ ಒಂದು ಸಮಸ್ಯೆನೂ ಇದೆ. ನಾವು ಪತ್ರಿಕೆಗಳಲ್ಲಿ ಓದಿದ ಪ್ರಕಾರ ಈ ಗ್ಯಾರಂಟಿ ಹಣವನ್ನು ಕೆಲವು ನಾಯಕರು ಇವರೆಲ್ಲ ಅದನ್ನು ಏನು ಟೆಂಪಲ್ನ ದೇವಾಲಯ ನಿರ್ಮಾಣಕ್ಕೆ ಈ ಥರದ್ದು ಇದಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು. ಅಂದರೆ ಅವು ಹೇಗೆ ಅದು ಗೊತ್ತಿಲ್ಲ, ಅದು ಅವರವರ ಒಂದು ವೈಯಕ್ತಿಕ ವಿಚಾರ ಆದ್ರೂ ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯಲ್ಲಿ ಮಹಿಳೆ ಅವಳ ಕುಟುಂಬದ ಒಂದು ಪ್ರಗತಿಗೆ ಆಗಬೇಕು ಅಂತನ್ನೋದು ಇದೊಂದು ಸಾಮೂಹಿಕವಾದ ನೆಲೆಯಲ್ಲಿ ಅದು ಒಂದು ಧಾರ್ಮಿಕವಾದ ವಿಚಾರಕ್ಕೆ ಹೀಗೆ ಬಳಕೆ ಆಗಿರುವಂಥದ್ದನ್ನು ಕೂಡ ಪ್ರಕಟ ಆಗಿರೋದು ಎಲ್ಲೋ ಕೆಲವು ಕಡೆ ಆಗಿರುವಂಥದ್ದು ನೋಡಿದ್ವಿ. ಬಟ್ ಇವೆಲ್ಲ ಮಿತಿಗಳ ನಡುವೆನೂ ಅದು ಒಂದು ಎಲ್ಲೋ ಒಂದು ಕಡೆ ಮಹಿಳೆಗೆ ಒಂದು ಆತ್ಮವಿಶ್ವಾಸ ಇದು ಕೊಟ್ಟಿದೆ ಅಂತ ಅನ್ನೋದನ್ನು ನಾವು ಹೇಳಬಹುದು ಅನಿಸುತ್ತೆ. ಶಕ್ತಿ ಅಂತೂ ಅದರ ಬಗ್ಗೆ ತುಂಬ ಟೀಕೆಗಳು ಬಂದವು. ಶಕ್ತಿ ಇದನ್ನು ಮಾಡಬೇಕಾದಾಗ ಏನಂತ ಹೇಳಿದ್ರೆ ನಮ್ಮ ಏನು ವಿರೋಧ ಪಕ್ಷದ ನಾಯಕರುಗಳು ಗ್ರಾಮೀಣ ಮಹಿಳೆಯರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ, ಮನೆ ಬಿಟ್ಟು ಓಡಾಡ್ತಿದ್ದಾರೆ ಅನ್ನೋವಂಥದ್ದೆಲ್ಲ ಇದು ಎಷ್ಟೊಂದು ನಮ್ಮ ಮನಸ್ಥಿತಿ, ಈ ಪಿತೃಪ್ರಧಾನ ಮನಸ್ಥಿತಿಯ ಒಂದು ಪ್ರತಿಬಿಂಬ ಅಂತ ಅನಿಸುತ್ತೆ. ಮಹಿಳೆ ಕುಟುಂಬಕ್ಕೇ ಸೀಮಿತ, ಅವಳು ಮನೆಯಿಂದ ಆಚೆ ಬರೋವಂಥದ್ದು ಅದು ಅವಳ ಘನತೆಗೆ ತಕ್ಕದಲ್ಲ. ಮನೆಯನ್ನು ನೋಡ್ಕೊಳ್ಬೇಕು, ತಿರುಗಬಾರ್ದು, ಟ್ರಾವೆಲ್ ಮಾಡಬಾರ್ದು, ಟ್ರಾವೆಲ್ ಮಾಡಿದರೆ ಕುಟುಂಬ ಸದಸ್ಯರ ಜೊತೆಗೇನೆ ಅನ್ನೋವಂಥ ಇವೆಲ್ಲ ಪರಿಕಲ್ಪನೆಗಳ ಆಚೆಗೂ ಮಹಿಳೆ ಎಲ್ಲೋ ಒಂದು ರೀತಿಯ ಒಂದು ಸ್ವಲ್ಪ ಮಟ್ಟಿಗಿನ ಸ್ವಾತಂತ್ರ್ಯ ಅನುಭವಿಸೋದು ಅಂತ ಹೇಳಿದ್ರೆ ಏನು ಅವಳು ಸಂಸಾರ ಬಿಟ್ಟು ಹೋಗಿರೋದಲ್ಲ, ಎಷ್ಟು ಪ್ರವಾಸ ಮಾಡೋ ಆಸೆ ಇದ್ದಿರ್ಬೋದು, ಆದರೆ ಹಣದ ಅನುಕೂಲಗಳಿಲ್ಲ. ಹಾಗಾದಾಗ ಈ ಮಹಿಳೆಯರಿಗೆ ಅದೊಂದು ಅನುಕೂಲಗಳು ಕೊಟ್ಟಿದೆ. ಅವರು ತುಂಬ ಮಂದಿ ದೇವಸ್ಥಾನ ತೀರ್ಥಯಾತ್ರೆಗಳಿಗೆ ಹೋಗಿದ್ದಾರೆ, ಅಲ್ಲೆಲ್ಲ ಹೆಚ್ಚಿನ ಸಂಪನ್ಮೂಲಗಳು ಕ್ರೋಢೀಕರಣ ಆಯಿತು ಅನ್ನೋ ವರದಿಗಳನ್ನು ಓದಿದ್ವಿ. ಆಗಲಿ, ಅದು ಅವರವರ ಒಂದು ಅಟ್ಲೀಸ್ಟ್ ಅವರಿಗೆ ಒಂದು ಆ ಲೆಜರನ್ನು ಅನುಭವಿಸ್ಲಿಕ್ಕಾಯಿತು. ನಮಗೆ ಗೊತ್ತಿದೆ ಮಹಿಳೆಗೆ ಲೆಜರ್ ಅನ್ನೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು. ಆಮೇಲೆ ಈ ಗೃಹಲಕ್ಷ್ಮಿಯಲ್ಲಿ ಹಣ ಕೊಡೋದು ಕೂಡ ಬೇಸಿಕ್ ಇನ್ಕಮ್ ಇರ್ಬೋದು, ಜೊತೆಗೆ ನಮ್ಮ GDPಯಲ್ಲಿ ಮಹಿಳೆಯ ಮನೆಗೆಲಸದ ಶ್ರಮ, ಮಹಿಳೆಯ ಆರೈಕೆಯ ಇದರಲ್ಲಿ ವಿಚಾರದಲ್ಲಿ ಹಿರಿಯರನ್ನು ನೋಡ್ಕೊಳ್ಳೋದಿರ್ಬೋದು, ಮಕ್ಕಳನ್ನು ಪಾಲಿಸೋದಿರ್ಬೋದು, ಮನೆಯಲ್ಲಿರುವ ಪಶುಗಳನ್ನು ನೋಡ್ಕೊಳ್ಳೋದಿರ್ಬೋದು, ಇಂಥದ್ದೆಲ್ಲ ಕ್ರಮಗಳನ್ನು ಮಾಡಿದಾಗ ಅವಳದು ಎಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಸೊಸೈಟಿಗೆ. ಅವಳು ಎಷ್ಟು ಕೊಡ್ತಾ ಇರ್ತಾಳೆ, ಸುಪ್ರೀಂ ಕೋರ್ಟ್ 30,000 ಅಂತ ಆಕ್ಸಿಡೆಂಟ್ ಪರಿಹಾರದ ಇದರಲ್ಲಿ ಏನೋ ಒಂದು ನಂಬರನ್ನು ನಿಗದಿ ಮಾಡಿದೆ. ಅಂತಹ ಒಂದು ಸಂದರ್ಭದಲ್ಲಿ ಇದೊಂದು ಕೊಡುವಂಥದ್ದು ಅದೊಂದು ಸಾಂಕೇತಿಕವಾದ ಇದು. ಮತ್ತು ಇದು ವರದಿಗಳು ಓದಿದ ಪ್ರಕಾರ ತುಂಬ ಮಟ್ಟಿಗೆ ಈ ಒಂದು ಆತ್ಮವಿಶ್ವಾಸ ಹೆಣ್ಣಿಗೆ ಕೊಡೋದಲ್ಲದೆ ಹಾಗೆ ಹಣ ಬರೋದ್ರಿಂದ ಸಂಗಾತಿಯಿಂದ ಆಗುವಂಥ ದೌರ್ಜನ್ಯಗಳು ನಮ್ಮಲ್ಲಿದೆ, ತುಂಬ ಕೌಟುಂಬಿಕ ದೌರ್ಜನ್ಯಗಳು. ಅದಕ್ಕೂ ಒಂದು ರೀತಿಯ ಎಲ್ಲೋ ಒಂದು ಕಡೆ ಅವಳಿಗೆ ಒಂದು ಆತ್ಮವಿಶ್ವಾಸ ಮತ್ತು ಅವಳಿಗೂ ಒಂದು ವ್ಯಾಲ್ಯೂ ಸಿಗೋದ್ರಿಂದ ಕುಟುಂಬದೊಳಗೆ ಹಾಗೆಲ್ಲ ಒಂದಷ್ಟು ಪಾಸಿಟಿವ್ ಅನುಕೂಲಗಳು ಡೆವಲಪ್ಮೆಂಟ್ಗಳು ಆಗಿವೆ ಅಂತ ಹೇಳ್ಬೋದು ಅನಿಸುತ್ತೆ. ಶಕ್ತಿ ಯೋಜನೆದಂತೂ ಎಲ್ಲೋ ಒಂದು ಕಡೆ ಮಹಿಳೆಗೆ ಚಲನಶೀಲತೆ, ಆತ್ಮವಿಶ್ವಾಸ, ಹೊರಗಡೆ ಓಡಾಡುವಂತಹ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದೆ. ಬಟ್ ಇದರ ನಡುವೆ ಶಕ್ತಿ ಯೋಜನೆಯನ್ನು ಇವಾಗ
ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಎಲ್ಲ ಕಡೆ ಪ್ರಯಾಣ ಮಾಡ್ಬೋದಿತ್ತು. ಈಗ ನಮ್ಮ ಸರ್ಕಾರ ಏನು ಮುಂದಡಿ ಇಟ್ಟಿದೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತಂದ್ಬಿಟ್ಟು ಅದರ ಬಗ್ಗೆ ಮಾತ್ರ ಪ್ರಶ್ನೆಗಳಿವೆ. ಅದು ಎಷ್ಟರ ಮಟ್ಟಿಗೆ ಇನ್ಕ್ಲೂಸಿವ್ ಆಗುತ್ತೆ ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮೂಲಕ? ಯಾಕಂದರೆ ನೀವು ಆ ಶಕ್ತಿ ಯೋಜನೆ ಅದು ಪ್ರಕಟ ಮಾಡಬೇಕಾದ್ರೆ ಏನು ಹೇಳಿದ್ರಿ, ಇದು ಎಲ್ಲ ಮಹಿಳೆಯರಿಗೆ, ಯಾರೋ ಮುಖ್ಯಮಂತ್ರಿಯನ್ನು ಹೇಳಿದ್ರು, ಆ ಮುಖ್ಯಮಂತ್ರಿನೋ ಅಥವಾ ಯಾರೋ ಸಚಿವರು, ನನ್ನ ಪತ್ನಿ ಕೂಡ ಟ್ರಾವೆಲ್ ಮಾಡ್ಬೋದು, ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಇನ್ಕಮ್ ಮತ್ತು ಇದು ಅನ್ನೋವಂಥದ್ದು ಎಲ್ರಿಗೂ, ಅದಕ್ಕೆ ವರ್ಗ ಭೇದ ಇರಲಿಲ್ಲ. ಮಹಿಳೆ ಅನ್ನೋದಾದರೆ ಸಾಕು, ಎಲ್ಲರೂ ನೀವು ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಇದು ನಮ್ಮ 4 ಸಾರಿಗೆ ವಿಭಾಗಗಳಲ್ಲಿ ಬರೀ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಏನು ಜಿಲ್ಲೆಯಿಂದ ಜಿಲ್ಲೆಗೆ, ಹಳ್ಳಿಯಿಂದ ಹಳ್ಳಿಗೆ ಎಲ್ಲ ಕಡೆನೂ ಓಡಾಡ್ಬೋದು ಅಂತ. ಈಗ ಇವರು ಸ್ಮಾರ್ಟ್ ಕಾರ್ಡ್ ಯಾಕೆ ತರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದ್ರ ಮೂಲಕ ಇದು ಒಂದು ರೀತಿಯಲ್ಲಿ ಮೆಟ್ರೋ ಕಾರ್ಡ್ಗೂ ಅದರಿಂದ ಅನುಕೂಲ ಆಗುತ್ತೆ, ನೀವು ಅದರಿಂದ ಎಲ್ಲ ಕಡೆನೂ ಓಡಾಡ್ಬೋದು, ಮತ್ತು ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ ಬರುತ್ತೆ, SC/ST ಅನ್ನೋದು ಬರುತ್ತೆ. SC/ST ಅನ್ನೋದು ಯಾಕೆ ಬೇಕು ಅಂತ, ಯಾಕಂದರೆ ಎಲ್ಲ ಮಹಿಳೆಯರಿಗೂ ಅಂತ ಹೇಳಿದ್ಮೇಲೆ ಅದು ಅಗತ್ಯ ಇಲ್ಲ, ಆ ಒಂದು ಅಂಕಿಅಂಶ. ಅದಾದಮೇಲೆ ನೀವು ರಾಜ್ಯದವರೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ, ಇದು ಕರ್ನಾಟಕ ಮಹಿಳೆಯರಿಗೆ ಅನ್ನೋದಾದರೆ ಅಂತ. ಬಟ್ ಆಧಾರ್ ಕಾರ್ಡಲ್ಲಿ ಅದೆಲ್ಲ ವಿವರ ಇರುತ್ತಲ್ಲ, ಅಡ್ರೆಸ್ಸು ಎಲ್ಲ ಇರುತ್ತಲ್ವ. ಇದು ಸ್ವೈಪ್ ಮಾಡಿ ಅದನ್ನು ನೋಡೋದ್ರ ಬದಲು ಅವರು ಕಂಡಕ್ಟರ್ ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಅದಷ್ಟು ಸಾಕಿತ್ತಲ್ವ. ಇವಾಗ ನೀವು ಸ್ಮಾರ್ಟ್ ಕಾರ್ಡ್ ಮಾಡ್ತೀರಿ ಅಂದರೆ ತುಂಬ ಮಂದಿ ಮತ್ತೆ ಎಕ್ಸ್ಕ್ಲೂಡ್ ಆಗ್ತಾರೆ ಅಂತ ನನ್ನ ಭೀತಿ. ಯಾಕಂತ ಹೇಳಿದ್ರೆ, ಹಳ್ಳಿಲಿರೋಂತಹ ಹೆಣ್ಮಕ್ಳಿಗೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳೋದು ಅಂದರೆ ಮತ್ತೆ ನಗರಗಳಲ್ಲೂ ಮತ್ತು ಅಲ್ಲಿ ಒಂದು ಅಪಾಯ ನಾವು ಗುರುತಿಸ್ಬೇಕಾಗಿರೋದು, ಭಾಳ ಹಿಂದಿಂದನೇ ಈ ಚರ್ಚೆ ನಡೀತಾ ಇದೆ, ಈಗಲ್ಲ. ಈ ಸ್ಮಾರ್ಟ್ ಕಾರ್ಡ್ ಕೊಡೋದು ಹಿಂದಿನ, ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗಿನ ಆ ಸಚಿವ ಅಲ್ಲೇ ಚರ್ಚೆ ನಡೀತಾ ಇತ್ತು. ನನಗೆಲ್ಲೋ ನೋಡಿದ ನೆನಪು 10,000 ಕೋಟಿ ರೂಪಾಯಿನ ಅವ್ರು ಖರ್ಚು ಮಾಡ್ತಾರೆ ಅದಕ್ಕೆ ಅಂತ. ಆ 10,000 ಕೋಟಿ ನಿಗಮಕ್ಕೆ ಕೊಟ್ಟಿದ್ರೆ ಪಾಪ ಹಿಂಬಾಕಿ ಕೊಡಲಿಕ್ಕೆ ಭಾಳ ಇದೆ ಅಲ್ಲಿ, ಎಂಪ್ಲಾಯೀಸಿಗೆ ಕೊಟ್ಟಿದ್ರು ಏನೋ ಅಂತ ಅಂದ್ಕೋತೀನಿ ನಾನು. ಅದು ಒಂದಾದರೆ, ಇನ್ನೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅವರು ಇದನ್ನು ಟೆಂಡರ್ ಕರೆದು ಆ ಸ್ಮಾರ್ಟ್ ಕಾರ್ಡನ್ನು ಮಾಡೋದಕ್ಕೆ ಅಂತ ಅಗತ್ಯ ಏನಿದೆ? ಸರ್ಕಾರದ ಬೊಕ್ಕಸಕ್ಕೆ ವೆಚ್ಚ ಮಾಡಿ ಅದನ್ನು ಮಾಡಬೇಕಾದಂತಹ ಒಂದು ಇದು ಅಂತ ಕೂಡ ಇರೋ ಅಂಥದ್ದು. ದೆನ್ ಈ ಗೃಹಲಕ್ಷ್ಮಿಗೆ ವಾಪಸ್ ನಾವು ಹೋಗೋದಾದರೆ, 1,28,88,617 ಅಂತೆ ಫಲಾನುಭವಿಗಳು. ಓಕೆ. ದೆನ್ DBTನಲ್ಲಿ 11,334.99 ಕೋಟಿ 25-26ನೇ ಸಾಲಿಗೆ ಬಿಡುಗಡೆ ಮಾಡಿದೆಯಂತೆ. ಇದು ಕರ್ನಾಟಕ ಆರ್ಥಿಕ ಸಮೀಕ್ಷಾ ವರದಿ, ಬಜೆಟಿಗಿಂತ ಮುಂಚೆ ಮಾಡ್ತಾರಲ್ಲ, ಅಲ್ಲಿ ಸರ್ಕಾರವೇ ಹೇಳ್ಕೊಂಡಿರೋ ಅಂಥದ್ದು. ಬಟ್ ಇತ್ತೀಚೆಗೆ ನಮಗೆ ಕಿವಿಗೆ ಬೀಳ್ತಾ ಇರೋದು, ಒಂದು 3 ತಿಂಗಳದ್ದು ಹಣ ಬಾಕಿ ಇದೆ ಕಳೆದ ವರ್ಷ ಜನವರಿಯಿಂದ ಮಾರ್ಚಿಂದು. ಹೌದು. ಅದಕ್ಕೆ ಸರ್ಕಾರದ ಕಡೆಯಿಂದ ಬರ್ತಾ ಇರುವ ಸ್ಪಷ್ಟೀಕರಣ ಏನು, ಫಾರ್ ಸಮ್ ರೀಸನ್ ಅದು ಹೋಗಿರಲಿಲ್ಲ. ಮಾರ್ಚಲ್ಲಿ ಹಣಕಾಸು ವರ್ಷ ಮುಗಿದೋಯ್ತು, ಮುಂದಿನ ವರ್ಷಕ್ಕೆ ಆ 3 ತಿಂಗಳಿಗೆ ಪ್ರಾವಿಷನ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಕೊಡೋಕ್ಕಾಗಲಿಲ್ಲ. ಬಟ್ ಹತ್ರ 5,000 ಕೋಟಿ ಅದು ಅಂತ ಹೇಳ್ತಾರೆ ಅಮೌಂಟು. ಅಫ್ಕೋರ್ಸ್ ಐ ಥಿಂಕ್ ಹಿಂದಿನ ಬೆಳಗಾಂ ಅಧಿವೇಶನದಲ್ಲಿ ಅನಿಸುತ್ತೆ ವಿರೋಧ ಪಕ್ಷದವರು ದೊಡ್ಡ ಇಶ್ಯೂ ಎತ್ತಿಬಿಟ್ರು, 5,000 ಕೋಟಿ ಅಲ್ಲಿ ಅಪವ್ಯಯ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ. ಸೊ ಇದಕ್ಕೆ ಯಾರನ್ನು ಹೊಣೆ ಮಾಡಬೇಕು? 3 ತಿಂಗಳ ಕೊಡಲಿಲ್ಲ ಅವರಿಗೆ. ಹೌದು, ಅದೇ ಇದು ಮತ್ತೆ ನಮ್ಮ ಆಡಳಿತ ವ್ಯವಸ್ಥೆಯ ಲೋಪ ಅಂತಲೇ ಹೇಳ್ಬೋದು. ಅವರು ಏನು ಹೇಳ್ತಿದ್ದಾರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೆರಿಗೆ ಕಟ್ಟುವಂಥ ಮಹಿಳೆಯರು ಕೂಡ ಕಾರ್ಡ್ ತಗೊಂಡಿದ್ದಾರೆ ಅಂತಂದರೆ ಅದು ಯಾರ್ದು ಹೊಣೆ ಆಗುತ್ತೆ? ಬ್ಯೂರೋಕ್ರಸಿಯ ಪ್ರಾಬ್ಲಮ್ ತಾನೇ ಅದು, ವ್ಯವಸ್ಥೆಯೇ ಇದು. ಮತ್ತು ತೀರ್ ಹೋಗದವ್ರದ್ದೆಲ್ಲ ಆಧಾರ್ ಕಾರ್ಡ್ ಇದೆ, ಒಂದು ಮನೆಯಲ್ಲಿ 4-5 ಕಾರ್ಡ್ಗಳಿವೆ, ಇವೆಲ್ಲವನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಇದು ಎಲ್ಲೋ ಒಂದು ಕಡೆ ನಮ್ಮ ಸಿಸ್ಟಮ್ನಲ್ಲಿರೋ ಲೋಪ, ಭ್ರಷ್ಟಾಚಾರದ ಒಂದು ಸಮಸ್ಯೆ ಅಂತಲೇ ಹೇಳಬೇಕಾಗತ್ತೆ. ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಏನು ಹೇಳಿದರು ಅಂದರೆ, ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ತರೋದ್ರ ಜೊತೆಗೆ ಆಡಳಿತಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ತೀವಿ, ಅಭಿವೃದ್ಧಿನೂ ಇರುತ್ತೆ ಅಂತ. ಗ್ಯಾರಂಟಿ, ಅಭಿವೃದ್ಧಿ ಎಲ್ಲ ಸಮವಾಗಿ ಅದು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು. ಆದರೆ ಗ್ಯಾರಂಟಿಗೆ ಹಣವನ್ನು ತಗೊಳ್ಳೋದನ್ನು ಕೂಡ ಒಂದು ಸಮಸ್ಯೆ ಆಗಿದ್ದೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲೂ ಒಂದು ಪ್ರಶ್ನೆಗಳು ಹೇಳುತ್ತೆ. ಅವ್ರು ತಗೊಂಡಿದ್ದು SC/ST ಹಣದ ಇದು ಪ್ರತಿ ವರ್ಷನೂ 12,000-14,000 ಕೋಟಿ ರೂಪಾಯಿಗಳಷ್ಟು ಅಲ್ಲಿಂದ ತಗೊಂಡ್ರು ಅಂತ ಹೇಳಿದಾಗ, ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಬೇಕಾದಾಗ ಅಲ್ಲಿನೂ ಕೂಡ ಅದು ನಿರ್ಲಕ್ಷಿತ ಸಮುದಾಯ
ದೇಶದ ಅಭಿವೃದ್ಧಿಗಾಗಿ ಇರೋ ಹಣವನ್ನು ಹೀಗೆ ಇಲ್ಲೆಲ್ಲೋ ಒಂದು ಕಡೆ ಕಣ್ಣೊರೆಸೋ ತರಹದ ಒಂದು ವಿಚಾರ ಆಗಿರೋದನ್ನು ಕೂಡ ದುರದೃಷ್ಟಕರ ಅಂತಲೇ ಅನಿಸುತ್ತೆ. ಇಲ್ಲ ಅವರು ಹೇಳಿದ ಪ್ರಾಮಿಸ್ ಪ್ರಕಾರ ಅಲ್ಲಿ ಆ ಬದ್ಧತೆಯನ್ನು ಉಳಿಸ್ಕೊಂಡಿಲ್ಲ. ನಾವು ಸಂಪನ್ಮೂಲವನ್ನು ಕ್ರೋಢೀಕರಿಸ್ತೀವಿ, ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡ್ತಾ ಅಂತ ಇವಕ್ಕೆಲ್ಲ ವಿವರಣೆಗಳು ಹೇಳಿಲ್ಲ. ಈ ಸಾಧನಾ ಸಮಾವೇಶದಲ್ಲಿ ಬಹುಶಃ ಸಾಧನೆಗಳ ಜೊತೆಗೆ ಏನೇನು ವಿಫಲವಾಗಿವೆ ಅದನ್ನು ಹೇಳಿದ್ರೆ ಎಲ್ಲೋ ಒಂದು ಕಡೆ ಆ ಪಾರದರ್ಶಕತೆ ಅನ್ನೋದು ಇರುತ್ತೆ. ಜನರು ಕೂಡ ಎಲ್ಲ ಅದನ್ನು ಒಂದು ಅರ್ಥ ಮಾಡ್ಕೊಳ್ಬೋದು. ಆವಾಗ ಏನು ಸಮಸ್ಯೆಗಳಾಗಿದೆ, ಅದು ಹೇಗೆ ಅನ್ನೋ ಒಂದು ಸಾಧ್ಯತೆಗಳಿರುತ್ತೆ. ಬಟ್ ಇದೆಲ್ಲವನ್ನು ಪ್ರಶ್ನೆಗಳಂತೂ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಆಡಳಿತ ಅವಗಣನೆ ಆಯಿತಾ? ಯಾಕಂತ ಹೇಳಿದ್ರೆ 3 ವರ್ಷಗಳನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಪಕ್ಷಾಧಾರಿತ ಚಟುವಟಿಕೆಗಳು, ಅಧಿಕಾರದ ಏನು ಅದರ ಒಂದು ಹಣಾಹಣಿ, ಈ ಎಲ್ಲ ಒಂದು ವಿಚಾರಗಳಲ್ಲೇ ರಾಜಕೀಯವೇ ಮೇಲಾಟ ಪಡ್ಕೊಂಡು ಆಡಳಿತದ ಕಡೆಗಿನ ಗಮನ ಕಡಿಮೆ ಆಯಿತಾ ಅನ್ನೋವಂಥದ್ದು, ಆಡಳಿತ ಅವಗಣನೆಗೆ ಒಳಗಾಯ್ತಾ. ಹಾಗಾಗಿ ಈ ಒಂದು ಸಂಪನ್ಮೂಲ ಕ್ರೋಢೀಕರಣ ಇವೆಲ್ಲವನ್ನು ಅವರು GDPಯಲ್ಲೆಲ್ಲ ಪ್ರಗತಿ ತೋರಿಸಿದ್ರು. ಈ ಎಲ್ಲ ಸಮಸ್ಯೆಗಳು ಇದ್ದೇ ಇವೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ವಿಚಾರ ನನಗೆ ಅನಿಸೋವಂಥದ್ದು, ಇವಾಗ ಹಿಜಾಬನ್ನು ಮತ್ತು ಆರ್ಡರನ್ನು ಏನು ಇದು ಮಾಡಿದ್ದಾರೆ, ಅಲ್ಲಿನೂ ಕೂಡ ಇವರು ಏನು ಹೇಳಿದರು ಅವರ ಒಂದು ಪ್ರಣಾಳಿಕೆಯಲ್ಲಿ ಅಂತ ಹೇಳಿದ್ರೆ, ನಾವು ಕೋಮು ಸಾಮರಸ್ಯವನ್ನು ಕಾಪಾಡ್ತೀವಿ ಅನ್ನುವಂತಹ, ಯಾಕಂದರೆ ಇದಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಕೋಮು ವಿಚ್ಛಿನ್ನಕಾರಿ ಶಕ್ತಿಗಳು ಎಷ್ಟೆಲ್ಲ ಸಮಸ್ಯೆಗಳನ್ನು ರಾಜ್ಯದಲ್ಲಿ ಉಂಟು ಮಾಡಿದ್ದಿದ್ದು ಹೌದು. ಅಂಥ ಒಂದು ಸಂದರ್ಭದಲ್ಲಿ ಅವರು ಈ ಥರದ ಏನು ನಾವು ವಿಚ್ಛಿನ್ನಕಾರಿ ಶಕ್ತಿಗಳನ್ನು ನಾವು ಏನು ಅದನ್ನು ಸದೆಬಡಿತೀವಿ. ಮತ್ತು ಕೆಲವೊಂದು ಕಾನೂನುಗಳನ್ನು ಮಾಡಿದರು. ಗೋಹತ್ಯೆ ಕಾನೂನು, ನಿಷೇಧ ಕಾನೂನು ಇರ್ಬೋದು, ಅಥವಾ ಆ್ಯಂಟಿ ಕನ್ವರ್ಷನ್ ಲಾ, ಧಾರ್ಮಿಕ ಸ್ವಾತಂತ್ರ್ಯ ಕಾನೂನು ಅಂತೇನೋ ಇದೆ, ಇವನ್ನು ನಾವು ಹಿಂತೆಗೆದುಕೊಳ್ತೀವಿ ಅಂತ ಹೇಳಿದರು. ಬಟ್ ಅದನ್ನು ಅವರು ವಚನ ಪರಿಪಾಲನೆ ಮಾಡಿಲ್ಲ. ಈಗ ಹಿಜಾಬ್ ಆರ್ಡ್ರು ಬಹುಶಃ ಈ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಉಂಟಾದಂತಹ ಏನು ಒಂದು ಸಮಸ್ಯೆಗಳು ಸೃಷ್ಟಿಯಾದವು ಕೋಮು ವಿಚಾರದ ಇದರಲ್ಲಿ, ಮುಸ್ಲಿಮರಿಗೆ ಪ್ರಾತಿನಿಧ್ಯ ಇಲ್ಲ ಅಂತದನ್ನ ತುಂಬ ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಆಗ್ರಹಗಳು ಕೇಳಿ ಬರ್ತಾ ಹೋದವು. ಅಸಮಾಧಾನಗಳ ಅಲೆನೂ ಕೂಡ ಒಂದಿಷ್ಟು ಭುಗಿಲೆದ್ದ ಸಂದರ್ಭದಲ್ಲಿ ಇದನ್ನು ಎಲ್ಲೋ ಒಂದು ಕಡೆ ಅವರನ್ನು ಸಮಾಧಾನ ಪಡಿಸ್ಲಿಕ್ಕೆ ಈ ಹಿಜಾಬ್ ಇದು ಬಂತ ಅಂತಲೂ ಕೂಡ ಅನಿಸುತ್ತೆ. ಬಹುಶಃ ಹಾಗೆ ನೋಡ್ಲಿಕ್ಕೆ ಹೋದರೆ ಇವೆಲ್ಲ ಪ್ರಶ್ನೆಗಳು ಇವೆ. ಮತ್ತು ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಮತ್ತು ಅನುಷ್ಠಾನದಲ್ಲಿ ಅಂತರಗಳು ತುಂಬಾ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಇವರ ಒಂದು ವಿಚಾರಧಾರೆ ಚೆನ್ನಾಗಿತ್ತು. ಸಾಮಾಜಿಕ ನ್ಯಾಯ, ಸಮನ್ವಯ ಸಾಧನೆ, ಮನುಷ್ಯ ಕೇಂದ್ರಿತ, ಅಭಿವೃದ್ಧಿ ಕೇಂದ್ರಿತ, ಅದೇ ಸೌಹಾರ್ದ, ಸಮನ್ವಯ ಇವೆಲ್ಲವೂ ಸರಿ. ಬಟ್ ಆದರೆ ಆಡಳಿತ ಎಲ್ಲೋ ಒಂದು ಕಡೆ ಸ್ವಲ್ಪ ದಿಕ್ಕು ತಪ್ಪಿದೆಯಾ ಅಂತಲೂ ಅನಿಸುತ್ತೆ. ಸೊ ಈಗ ಅಗೇನು ಗ್ಯಾರಂಟಿ ಯೋಜನೆಯನ್ನು ಇಟ್ಕೊಂಡ್ರೆ ಅಲ್ಲೆಲ್ಲೋ ಒಂದು ಕಡೆ ಲೆಕ್ಕಾಚಾರ ಬೇರೆ ಥರ ಆಗ್ತಾ ಇರುವ ಹಾಗೆ ಕಾಣ್ತಾ ಇದೆ ನಮ್ಮ ಈಗಿನ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳಿದ್ರೆ. ಕರೆಕ್ಟ್. ಇವತ್ತಷ್ಟೇ ಓದಿದಂಗೆ ನನಗೆ ಪತ್ರಿಕೆಯಲ್ಲಿ ಅಂದರೆ SIR ಅನ್ನೋದನ್ನು, ಇವಾಗ SIR ಅನ್ನೋಂಥ ಇದರಲ್ಲಿ ಇದ್ದೀವಿ. 30ನೇ ತಾರೀಕಿಂದ ಮನೆ ಮನೆಗೆ ಬರ್ತಾರೆ. ಎನ್ಯುಮರೇಷನ್ ಫಾರ್ಮನ್ನು ನಾವುಗಳು ಪೌರರೆಲ್ಲ ಫಿಲ್ ಮಾಡಬೇಕಾದ ಅಗತ್ಯ ಇದೆ. ಈ SIRಲ್ಲಿ ನೀವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಮತದಾರ ಪಟ್ಟಿ, ಇದು ಅಂದರೆ ತೀವ್ರ ಸಮಗ್ರ ಪರಾಮರ್ಶೆಗೆ ಒಳಪಡುತ್ತೆ ಮತದಾರ ಪಟ್ಟಿ. ಇಲ್ಲಿ ನೀವು ಒಳಗೊಳ್ಳದೇ ಇದ್ದರೆ, ಇದಕ್ಕೆ ಒಳಗೊಳ್ಳೋಕ್ಕೆ ನೀವು 11 ದಾಖಲೆಗಳನ್ನು ತೋರಿಸ್ಬೇಕಾಗಿದೆ ನಾಗರಿಕರು. ಇದು ಮತ್ತೆ ಮಹಿಳೆಗೆ ಸಮಸ್ಯೆ ಆಗುತ್ತೆ ಅನ್ನೋಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಯಾಕಂತ ಹೇಳಿದ್ರೆ ಈಗಾಗಲೇ 2 ಹಂತದಲ್ಲಿ SIR ನಡೆದಿದೆ. ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯ, ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಹೀಗೆ ಬೇರೆ ಬೇರೆ, ಕೇರಳ, ತಮಿಳುನಾಡು, ಇಲ್ಲೆಲ್ಲವೂ ನಡೆದಿದೆ. ಇಲ್ಲೆಲ್ಲ ನಡೆದಿರುವ ಈ SIR ಪ್ರಕಾರ ಮತದಾರ ಲಿಂಗಾನುಪಾತ ಕುಸಿದಿದೆ. ಅಂದರೆ ಮಹಿಳೆಯರು ಒಳಗೊಂಡಿಲ್ಲ. ತುಂಬ ಮಂದಿ ಮಹಿಳೆಯರ ಹೆಸರುಗಳು ದಾಖಲಾಗಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಹೆಣ್ಣುಮಕ್ಕಳ ಹತ್ತಿರ ದಾಖಲೆಗಳು ಇರುವುದು ಕಷ್ಟ, ಆರ್ಥಿಕವಾಗಿ ಅವಲಂಬಿತರಾಗಿರೋ ಮಹಿಳೆಯರು, ಆಮೇಲೆ ನಿರ್ಲಕ್ಷಿತ ಸಮುದಾಯದ ಮಹಿಳೆಯರು, ದಲಿತ ಮಹಿಳೆಯರು, ಅಲ್ಪಸಂಖ್ಯಾತ ಮಹಿಳೆಯರು ಅಥವಾ ಲೈಂಗಿಕ ಅಲ್ಪಸಂಖ್ಯಾತರು, ಇವರಲ್ಲೆಲ್ಲ ಏನು ಒಂದು ಇದು ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಬರ್ತ್ ಸರ್ಟಿಫಿಕೇಟ್ ಅಂತ ಅನ್ನೋದನ್ನು
ಎಲ್ಲಿ ನಗರ ಪ್ರದೇಶಗಳಲ್ಲಿ ಒಂದಷ್ಟು ಇರಬಹುದೇನೋ, ಬಟ್ ಬೇರೆ ಎಲ್ಲ ಕಡೆ ನಗರ ಪ್ರದೇಶಗಳಲ್ಲೂ ಕೂಡ ಬರ್ತ್ ಸರ್ಟಿಫಿಕೇಟ್ಗಳು ಎಲ್ಲರೂ ತಗೊಳ್ಳೋದಿಲ್ಲ, ಅದನ್ನು ಇರೋದಿಲ್ಲ. ಇನ್ನು SSLC ಸರ್ಟಿಫಿಕೇಟು ಅಥವಾ ಏನೋ ಒಂದು ಎಂಪ್ಲಾಯ್ಮೆಂಟಲ್ಲಿ ಇರುವಂಥದ್ದು, ಈ ಥರದ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಹತ್ರ. ಇವೆಲ್ಲವೂ ಕೂಡ ಪರಿಗಣನೆಗೆ ಒಳಪಡುತ್ತೆ. ಇವೆಲ್ಲ ಇರುವಂತಹ ಮಹಿಳೆಯರು ಎಷ್ಟು ಮಂದಿ? ಹಾಗಾಗಿ ಇದು ಸಮಸ್ಯೆ ಆಗ್ಬೋದು. ಆದರೆ ಈ ಸಮಸ್ಯೆ ಆದರೆ ಗ್ಯಾರಂಟಿ ಯೋಜನೆಗೆ ಒಳಪಡೋರು ಯಾರು? ನಿರ್ಲಕ್ಷಿತ ಇದು ಎಸ್ಪೆಷಲಿ ಇದು ಗೃಹಲಕ್ಷ್ಮಿ ಯೋಜನೆ. ಶಕ್ತಿ ಎಲ್ಲ ವರ್ಗ ಅತೀತವಾದದ್ದು. ಇನ್ನು ಗೃಹಲಕ್ಷ್ಮಿ ಅಂತೂ ಕೆಲವು ವರ್ಗದ ಮಹಿಳೆಯರಿಗೆ ಅಷ್ಟೇ ಸಿಗೋದು. ಈ ಮಹಿಳೆಯರಿಗೆ ನಿರಾಕರಣೆ ಆಗುತ್ತಾ ಅಂತ ಯಾಕಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವೇನೆಂದರೆ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅಂತ. ಇದು ನಮ್ಮ ಮುಖ್ಯಮಂತ್ರಿ ಹೇಳ್ತಿರೋದು ಹೊಸ ಮಾತಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಲೋಕಸಭೆಯಲ್ಲೇ ನಮ್ಮ ಕೇಂದ್ರ ಗೃಹ ಸಚಿವರೇ ಏನಂತ ಹೇಳಿದರು ಅಂತ ಹೇಳಿದ್ರೆ, ಇದು ಡಿಟೆಕ್ಟ್, ಡಿಲೀಟ್ ಆ್ಯಂಡ್ ದೆನ್ ಡಿಪೋರ್ಟ್ ಅಂತ. ಮತದಾರ ಪಟ್ಟಿಯಲ್ಲಿ ಹುಡುಕಬೇಕು ಹೆಸರು, ನಿಮ್ಮ ಹೆಸರು ಸರಿ ಇದೆಯಾ, ಸರಿ, ಆವಾಗ ಸರಿ ಇಲ್ಲ ಅಂದರೆ ಡಿಲೀಟ್, ಇಲ್ಲ ಅಂದರೆ ಡಿಪೋರ್ಟ್ ಅಂದರೆ ಬೇರೆ ದೇಶಕ್ಕೆ ಕಳಿಸೋವಂಥದ್ದು. ನೀವು ಇದು ಪೌರರೇ ಅಲ್ಲ, ಡಿಟೆನ್ಷನ್ ಸೆಂಟ್ರಿಗೆ ಹಾಕೋದು ಈ ಥರದ್ದು. ಅಥವಾ ವೆರಿಫಿಕೇಷನ್ ಅಂತ ಹೇಳಿ ನ್ಯಾಯಮಂಡಳಿಗಳ ಮುಂದೆ ನಿಮ್ಮ ಹೆಸರು ಬರುತ್ತೆ, ನಿಮಗೆ ಮತದಾರ ಪಟ್ಟಿಯಿಂದ ಹೆಸರು ತೆಗೆದು ಬಿಡ್ತಾರೆ. ನೀವು ನ್ಯಾಯಮಂಡಳಿಯಲ್ಲೋ ಅಥವಾ ವೆರಿಫಿಕೇಷನಲ್ಲೋ ಪ್ರೂವ್ ಮಾಡೋ ತನಕನೂ ಅತಂತ್ರ ಸ್ಥಿತಿಯಲ್ಲೇ ಇರುತ್ತೆ. ನಿಮಗೆ ಆವಾಗ ಸೌಲಭ್ಯಗಳೆಲ್ಲ ಕಡಿತ ಆಗುತ್ತೆ ಅನ್ನೋಂತಹ ಒಂದು ಆತಂಕ ಸೃಷ್ಟಿಯಾಗಿದೆ. ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮುಂದೆ ಈಗಾಗಲೇ ಸಿವಿಲ್ ಸೊಸೈಟಿಯ ಸದಸ್ಯರು, ನಾಗರಿಕ ಸಮಾಜದ ಸದಸ್ಯರು ಸುಮಾರು ಕಳೆದ ವರ್ಷದಿಂದನೇ ಬಿಹಾರದಲ್ಲಿ ಫಸ್ಟ್ ಆಗಿದ್ದು, ಮೊದಲನೇ ಹಂತದಲ್ಲಿ ಆಗಿದ್ದು ಒಂದೇ ರಾಜ್ಯದಲ್ಲಿ. ಅದಾದ ನಂತರ ಎರಡನೇ ಹಂತದಲ್ಲಿ ವೆಸ್ಟ್ ಬೆಂಗಾಲಲ್ಲಾದಾಗ ಅಲ್ಲಿ ತುಂಬ ಪರಿಸ್ಥಿತಿ ಹದಗೆಟ್ಟಿದ್ದನ್ನು ನೋಡಿ, ಯಾಕಂದ್ರೆ ಅಲ್ಲಿ ಇನ್ನೊಂದು ಹೊಸದೊಂದು ಮಾನದಂಡವನ್ನು ಕೂಡ ಸೇರಿಸಿದ್ರು. ಏನಂತ ಹೇಳಿದ್ರೆ ತಾರ್ಕಿಕ ವ್ಯತ್ಯಾಸ ಅಂತ ಹೇಳಿಬಿಟ್ಟು. ಅಂದರೆ ನಿಮ್ಮ ಹೆಸರು ಈಗ ಲತಾ ಅಂತಿದ್ರೆ LATA ಸ್ಪೆಲ್ಲಿಂಗ್ ಬರೆದಿರ್ತೀನಿ ನಾನು, ಅದು LATHA ಅಂತಿದ್ರೆ ಅದು ಕಂಪ್ಯೂಟ್ರ್ ಸಿಸ್ಟಮಲ್ಲಿ ನಿಮ್ಮದನ್ನು ನೀವಲ್ಲ ಅಂತ ಹೇಳಿಬಿಡುತ್ತೆ. ಆವಾಗ ನೀವು ವೆರಿಫಿಕೇಷನ್ಗೆ ಹೋಗಬೇಕು. ಇವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಆಗಿದೆ ಅದು. ಇಕ್ಬಾಲ್ ಅಂತ ಹೆಸರು, ಅದು ಸ್ಪೆಲ್ಲಿಂಗ್ಗಳು ಹುಸೇನ್ HUSAIN ಅಂತಲೂ ಬರೀತಾರೆ, HUSSEIN ಅಂತಲೂ ಬರೀತಾರೆ. ಆವಾಗ ಅವರ ಹೆಸರು ಅದೇ ಏನೋ ಲಾಜಿಕಲ್ ಡಿಸ್ಕ್ರೆಪೆನ್ಸಿ ಅಂತ ಅವರ ಹೆಸರಿನ ಪಟ್ಟಿಯಿಂದ ತೆಗಿತಾರೆ, ಮತದಾರ ಪಟ್ಟಿಯಲ್ಲಿರಲ್ಲ. ನೀವು ಮತ್ತೆ ನಿಮ್ಮೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಪ್ರೂವ್ ಮಾಡಬೇಕು ಇದು ನಾನೇ ಅನ್ನುವಂಥದ್ದು. ಈಗ ಕರ್ನಾಟಕದಲ್ಲೂ ಕೂಡ ಇದೇ ತರಹ ಸಮಸ್ಯೆ ಆಗ್ಬೋದಾ? ಮಹಿಳೆಯರಿಗಂತೂ ಇದು ಹೆಚ್ಚಿನ ಸಮಸ್ಯೆ. ಯಾಕಂತ ಹೇಳಿದರೆ ವಿವಾಹಿತ ಮಹಿಳೆಯರಿಗೆ ಅವ್ರ ಹೆಸರೇ ಮೊದಲನೇದಾಗಿ ಇರಲ್ಲ. ಅವರು ತುಂಬ ಮನೆಗಳಲ್ಲಿ ನಾನು ಕೇಳಿದ್ದೀನಿ, ಗಂಡನ ಮನೆಗೆ ಬಂದ ತಕ್ಷಣ ಹೆಸರನ್ನೇ ಬದಲಾಯಿಸ್ಬಿಡ್ತಾರೆ, ಅದು ಅವರ ಮೂಲ ಹೆಸರು ಇರೋದಿಲ್ಲ. ಆಮೇಲೆ ತುಂಬ ಮಂದಿ ತಂದೆ ಹೆಸರು ಇಟ್ಕೊಳ್ಳೋ ಅಂತಹ ಒಂದು ಇದಿರೋವಂಥವ್ರು ಮದುವೆ ಆದ ತಕ್ಷಣ ಗಂಡನ ಹೆಸರನ್ನು ಮುಂದುಗಡೆ ಇಟ್ಕೊಳ್ತಾರೆ, ಸರ್ ನೇಮನ್ನು ಚೇಂಜ್ ಮಾಡ್ಕೊಳ್ತಾರೆ. ಇಂಥವ್ರದ್ದೆಲ್ಲವನ್ನೂ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಇವಾಗ ಹೇಳ್ತಾ ಇರೋದೇನೆಂದರೆ 2002ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಆಗಿದ್ದಂತಹ ಒಂದು ಮತದಾರ ಪರಿಷ್ಕರಣೆ ಏನಿತ್ತು, ಅಲ್ಲಿದ್ದಂತಹ ಹೆಸರಿಗೆ ಇಲ್ಲಿ ಈಗ ಇರೋ ಇದು ಮ್ಯಾಚ್ ಆದರೆ ಏನೂ ತೊಂದರೆ ಇರಲ್ಲ. ನೀವು ದಾಖಲೆಗಳನ್ನು ಸೋರಿಸಿ, ಆದರೂ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಲೇಬೇಕು. ಹಿಂದೆಲ್ಲ ಏನಿತ್ತು, ಅವರೇ ಅಧಿಕಾರಿಗಳೇ ಬಂದು ಬರ್ಕೊಂಡು ಹೋಗ್ತಿದ್ರು, ನಮ್ಮದೇನು ಜವಾಬ್ದಾರಿ ಇರ್ತಿರಲಿಲ್ಲ. ಬಟ್ ಆದರೆ ಇವಾಗ ಮತದಾರರದೇ ಜವಾಬ್ದಾರಿ ಆದಾಗ ಅದರಲ್ಲೂ ಮಹಿಳೆಯರಿಗೆ ಈ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಅವ್ರು ಅಕಸ್ಮಾತ್ ಬಂದಾಗ ಮನೇಲಿ ಇಲ್ಲದೇ ಇದ್ದರೆ ಅವರೇನೋ ದಾಖಲೆ ಇಟ್ಟು ಹೊರಟೋಗ್ತಾರಂತೆ, ಮತ್ತು ಅವ್ರ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಆವಾಗ ನೀವು ಅದನ್ನು ಎತ್ಕೊಂಡು ಬರೆದು ಫಿಲಪ್ ಮಾಡಿ ಕೊಟ್ಟು ಆಮೇಲೆ ಅದನ್ನು ಸರಿ ಅದೇನೋ ಮತ್ತು ಅದಕ್ಕೆ ಟೈಮ್ ಲಿಮಿಟ್ ಬೇರೆ ಇದೆ, ಇಷ್ಟೇ ಅವಧಿಯೊಳಗೇ ನೀವು ಅದನ್ನು ಕೊಡಬೇಕು ಅಂತ. ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ವೆರಿಫಿಕೇಷನ್ಗೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಇದು ಕನ್ಸ್ಟ್ರೈಂಟ್ಸ್ಗಳ ನಡುವೆ ಮಹಿಳೆಯರು ಅದನ್ನೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಪಾಲಿಸೋದು ಕಷ್ಟ ಇದೆ. ಹಾಗಾದಾಗ ಎಸ್ಪೆಷಲಿ ನಿರ್ಲಕ್ಷಿತ ತಳ ಸಮುದಾಯದ ಮಹಿಳೆಯರಿಗಿರ್ಬೋದು ಅಥವಾ ಬಹಳಷ್ಟು ಮಹಿಳೆಯರಿಗೂ ಬೇರೆಯ ವರ್ಗದ ಮಹಿಳೆಯರಿಗೂ ಕೂಡ ಅದೇ ಇದು ಈ ಥರದ ಒಂದು ಫಲಾನುಭವಿಗಳಿಗಂತೂ ತುಂಬಾ ಕಷ್ಟ ಇದೆ. ಯಾಕಂದರೆ ಇವತ್ತು ಅವರು ಮುಖ್ಯಮಂತ್ರಿ ಬಾಯಿಂದನೇ ಬಂತು ಅಂತ ಹೇಳಿದ್ರೆ ಇನ್ನೇನು ಅಲ್ವಾ, ಅಲ್ಲಿ ಕೇಂದ್ರ ಗೃಹ ಸಚಿವರು ಹೇಳಾಗಿದೆ, ಈಗ ಇಲ್ಲಿ ಇವರು ಹೇಳಿದ್ದಾರೆ ಅಂತ ಹೇಳಿದಾಗ ವೆಸ್ಟ್ ಬೆಂಗಾಲಲ್ಲೂ ಅನೌನ್ಸ್ ಮಾಡಿದ್ದಾರೆ ನಾವು ಕೊಡೋದಿಲ್ಲ ಅಂದ್ಬಿಟ್ಟು. ಈಗ ಮಂತ್ಲಿ ಬಿಹಾರದಲ್ಲಿ 5 ಲಕ್ಷ ರೇಷನ್ ಕಾರ್ಡ್ ಕಟ್ ಮಾಡಿ ಆಯಿತು ಅಂತ. ಹೌದು. ಸೊ ಹಾಗಾಗಿ ಇದು ಎಲ್ಲಿ ನಾವು ಒಂದು ಕಡೆ ಏನೋ ಅಭಿವೃದ್ಧಿ ಆಗ್ತಿದೆ, ನಾವೆಲ್ಲ ಒಂದು ರೀತಿಯಲ್ಲಿ ಶೋಷಿತರನ್ನು ಅಥವಾ
ಏನು ನಮ್ಮ ಪ್ರಜಾಪ್ರಭುತ್ವದ ಇದರ ಪ್ರಕಾರ ಅವರನ್ನೆಲ್ಲರನ್ನೂ ಮುಖ್ಯವಾಹಿನಿಗೆ ತರಬೇಕು ನಾವಲ್ವಾ. ಪ್ರಜಾಪ್ರಭುತ್ವದ ಉದ್ದೇಶನೇ ಅದೇ ತಾನೆ, ಅಭಿವೃದ್ಧಿಯ ಉದ್ದೇಶವೇ ಅದೇ ತಾನೆ. ಅಭಿವೃದ್ಧಿಯನ್ನು ಸಾಧಿಸಬೇಕು ನಾವು, ನಮ್ಮ ಒಂದು ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂತ. ಈಗ ಮತ್ತೆ ನಾವು ಮಾತಾಡ್ತಾ ಇದ್ದೀವಿ 2047ರಲ್ಲಿ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗ್ತೀವಿ ಅಂತ. ಹಾಗಿದ್ದಾಗ ಹೇಗೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈಗಿರೋ ಅಭಿವೃದ್ಧಿಯನ್ನು ಹಿಮ್ಮುಖವಾಗಿ ಬಿಡುತ್ತಾ ಈ SIR ಅನ್ನುವ ಒಂದು ಸಮಸ್ಯೆಯಿಂದ ಅನ್ನುವಂತಹ ಒಂದು ತಳಮಳದಲ್ಲಿ ನಾವು ಸಿಲುಕೊಂಡಿದ್ದೀವಿ. ನನಗೆ ಅಂದರೆ ಈ ಒಟ್ಟು ಸಾಧನಾ ಸಮಾವೇಶದ ಸಾಧನಾ ಎನ್ನುವುದು ದಾಖಲೆ ಬಿಡುಗಡೆಯ ಸಂದರ್ಭದಲ್ಲಿ ಹೇಳ್ಕೊಂಡಿರುವಂತಹ ಅಭಿವೃದ್ಧಿ ಅಗೇನ್ ಗ್ಯಾರಂಟಿಗಳ ಮೇಲೆ ಅವರು ಸವಾರಿ ಮಾಡ್ತಾ ಇದ್ದಿದ್ದು, ಅದರಲ್ಲೇನು ಡೌಟೇ ಇಲ್ಲ. ಇಡೀ 3 ವರ್ಷ ಕುರ್ಚಿಗಾಗಿ ಕಾದಾಟವೇ ನಡೀತಾ ಇತ್ತು. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ ಅಂತ ಅನ್ನೋದ್ರಲ್ಲಿ ಏನು ಡೌಟೇ ಇಲ್ಲ. ಒಟ್ಟಾಗಿ ಕೂಡ ಅವರ ಆರ್ಥಿಕ ಸಮೀಕ್ಷೆ ಮಾರ್ಚ್ ತಿಂಗಳಲ್ಲಿ ಇದಕ್ಕಿಂತ ಮುಂಚೆ ಬಜೆಟಿಗಿಂತ ಮುಂಚೆ ಬಿಡುಗಡೆ ಮಾಡ್ತಾರಲ್ಲ, ಅದರಲ್ಲಿ ಅವ್ರು ಹೇಳ್ಕೊಂಡಿರೋದು 10 ಲಕ್ಷ ಕೋಟಿ ಕೊಟ್ವಿ, ಇಷ್ಟು ಲಕ್ಷ ಕೋಟಿ ಕೊಟ್ವಿ ಅಂತಲೇ ಹೇಳ್ತಾ ಇರೋದು. ಬಟ್ ಇಷ್ಟರ ನಂತರ ಈಗ ಈ ಗ್ಯಾರಂಟಿಯನ್ನು ನೀವಾಗಲೇ ಹೇಳಿದ ಹಾಗೆ ಬಹುತೇಕ ಅದಕ್ಕೆ ಬೇರೆ ಕಡೆಯಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸೋದಕ್ಕೆ ಆಗಲಿಲ್ಲ. ಅಫ್ಕೋರ್ಸ್ ಅಲ್ಲೊಂದು ಕನ್ಸ್ಟ್ರೈಂಟು ಅಡ್ಡಿ ಇತ್ತು. ಯಾವುದಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾದಂತಹ GST ಹಣವೋ ಅಥವಾ ನೆರೆ ಬರ ಪರಿಹಾರಕ್ಕೆ ಕೊಡಬೇಕಾದಂತಹ ಹಣವನ್ನು ಬಿಡುಗಡೆ ಮಾಡದೇ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಟು ದಿ ಎಕ್ಸ್ಟೆಂಟ್ ರೇಷನ್ ಅವ್ರದ್ದು ಅನ್ನಭಾಗ್ಯ ಯೋಜನೆ 5ನೇ ಇದು. ಸೊ ಅದಕ್ಕೆ 5 kg ಅಕ್ಕಿ ಎಕ್ಸ್ಟ್ರಾ ಕೊಡೋದಕ್ಕೆ ನೀವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾರ್ಕೆಟ್ ರೇಟ್ ನಿಗದಿ ಮಾಡಿದರೆ ಅದರಲ್ಲೇ ಕೊಂಡ್ಕೋತೀವಿ ಅಂತಂದ್ರೂ ಕೊಡದೇ ಇರೋದು ನಾವು ನೋಡಿದ್ವಿ. ಆ ಕನ್ಸ್ಟ್ರೆಂಟ್ ಇಟ್ಟು ಈವನ್ ದೆನ್ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡದೇನೆ ಪ್ರತಿ ಬಜೆಟಲ್ಲಿ ಹತ್ರ 50,000-55,000 ಕೋಟಿ, ಬಟ್ ಅದನ್ನು SC ST TSPಯಿಂದ ತಗೋತಾ ಇದ್ರು ಅಂತ. ಈಗ ಹೊಸತಾಗಿ ತನ್ನ ಸ್ಥಾನವನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂತಹ DK ಶಿವಕುಮಾರ್ ಅವರ ಮಾತು ಬಿಹಾರದ ಮುಖ್ಯಮಂತ್ರಿ ಅಥವಾ ಪಶ್ಚಿಮ ಬಂಗಾಳದ ಮಹಿಳಾ ಮತ್ತು ಮಕ್ಕಳ ಸಚಿವರಿಗಿಂತ ಭಿನ್ನವಾಗಿ ಆ ಧ್ವನಿ ಕೇಳ್ತಾ ಇಲ್ಲ. ಹೌದು, ಖಂಡಿತ. ಇವಾಗ ಅಲ್ಲೂ ಅದನ್ನೇ ಹೇಳಿದ್ದು ಏನಂದರೆ, ನೀವು ಸಿಟಿಸನ್ ಆಗದೇ ಇದ್ದರೆ, ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನಾವು ಕೊಡಲ್ಲ ಅಂತ ಹೇಳಿ ಮತ್ತು ಇಷ್ಟೊಂದೆಲ್ಲ ಇಲ್ಲಿ ಒತ್ತಡಗಳು, ಆಗ್ರಹಗಳು ಜನಸಾಮಾನ್ಯರಿಂದ ಫ್ರೀಡಮ್ ಮೊನ್ನೆ ಎಲ್ಲ ಚಳವಳಿನೂ ಕೂಡ ಮಾಡಿದ್ದಾರೆ, ಪ್ರದರ್ಶನಗಳನ್ನೆಲ್ಲ ನಡೆಸಿದ್ದಾರೆ. ಅಂದರೆ ಈ ಮಾತಿಗೆ ಕಿವಿಗೊಡ್ತಿಲ್ವಾ? ಎಲ್ಲೋ ಒಂದು ಕಡೆ ಏನು ಸಮಸ್ಯೆ ಇದೆ ಇಲ್ಲಿ, ಮತ್ತು ಹಿಂದೆ ಬೇರೆ ಆಗಿರೋ ರಾಜ್ಯಗಳಲ್ಲಿ ಇರೋ ಸಮಸ್ಯೆಗಳು ಏನು ಅನ್ನೋದನ್ನು ಕೂಡ ಗಮನಿಸ್ಕೊಳ್ಳದೇನೆ ಮತ್ತು ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಬರೀ ನಾಗರಿಕ ಚಳವಳಿಗಾರರು ಮಾತ್ರ ಅಲ್ಲ, ತಜ್ಞರು ಕೂಡ ಏನೇನು ಸಮಸ್ಯೆಗಳಾಗ್ತಾ ಇವೆ ಅಂತ ಅನ್ನೋದನ್ನು ಹೇಳ್ತಾನೇ ಇದ್ದಾರೆ. ಜೊತೆಗೆ ಎಂತಹ ದೊಡ್ಡ ದೊಡ್ಡ ಮನುಷ್ಯರುಗಳದು, ಅಮರ್ತ್ಯ ಸೇನ್ ಅವರಿಂದ ಹಿಡಿದು ಎಷ್ಟು ಜನರ ಹೆಸರುಗಳು ಪಟ್ಟಿಯಿಂದ ಹೋಗಿವೆ, ಇವೆಲ್ಲ ಸಮಸ್ಯೆಗಳಿವೆ ಅಂತ ಹೇಳಬೇಕಾದಾಗ ಸ್ವಲ್ಪ ಸಾವಧಾನವಾಗಿ ಪರಿಶೀಲಿಸಬಹುದಿತ್ತೇನೋ. ಯಾಕಂದರೆ ಈಗ ಪ್ರಕ್ರಿಯೆ ಶುರು ಆಗ್ತಾ ಇದೆ ಅಲ್ವಾ, ಈಗಾಗಲೇ ಇದೆ, ಶುರು ಆಗಿದೆ. ಸರಿ, 20ನೇ ತಾರೀಕಿಂದನೇ ಅದು ತರಬೇತಿ ಇದು ಎಲ್ಲ ಶುರು ಆಗಿದೆ. 30ರಿಂದ ಮನೆಗೆ ಬರುವಂತಹ ಒಂದು ಪ್ರಕ್ರಿಯೆ ಶುರು ಆಗುತ್ತೆ. ಬಟ್ ಒಂದು ಅಸಾವಧಾನತೆಯಿಂದ ನಾಗರಿಕರು ಹೇಳುವಂತಹ ಒಂದು ವಿಚಾರಗಳನ್ನೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೇನೆ ನಾವು ಏನು ಮಾಡೋಕ್ಕಾಗಲ್ಲ. ನೀವು ಈ ರಾಜ್ಯದ ನಾಗರಿಕರಲ್ಲ ಅಂತ ಹೇಳಿದ್ರೆ ನಿಮಗೆ ಸೌಲಭ್ಯಗಳು ಇಲ್ಲ, ನೀವು ಫಲಾನುಭವಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾರಾಸಟ್ಟಾಗಿ ಹೇಳಿಬಿಟ್ರೆ ಇಲ್ಲಿಯ ರಾಜ್ಯದವ್ರದ್ದು ಕೂಡ ಹೆಸರುಗಳು ಹೊರಟೋಗ್ಬೋದಲ್ಲ ಮತದಾರ ಪಟ್ಟಿಯಿಂದ. ಅದಕ್ಕೇನು ಪರಿಹಾರ ಕೊಡ್ತೀವಿ ಅದನ್ನು ಒಂದಷ್ಟು ಸಮಾಧಾನವಾಗಿ ಹೇಳಬೇಕಿತ್ತು. ನೀವು ರಾಜ್ಯದವರೇ ಆದರೆ ನಿಮ್ಮನ್ನು ಮತದಾರ ಪಟ್ಟಿಯಿಂದ ಹೊರಗೆ ಹೋಗದೇ ಇರೋ ತರಹ ಆ ಸಂವೇದನಾಶೀಲತೆಯಿಂದ ಮಾಡ್ತಾರೆ BLOಗಳು BLAಗಳು ಅನ್ನೋಂತಹ ಒಂದು ಕಾನ್ಫಿಡೆನ್ಸನ್ನು ಜನರಿಗೆ ಕೊಡಬೇಕಿತ್ತೇನೋ. ಯಾಕಂದರೆ ಈಗಾಗಲೇ ಬರ್ತಾ ಇರೋ ಇದರ ಪ್ರಕಾರ ಎಲ್ಲೋ ಕಡೆ ಈ BLOಗಳೇ ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು SIRನಲ್ಲಿ. ಹೇಗೆ ಅಂತ ಹೇಳಿದ್ರೆ ಪಾಪ BLOಗಳಿಗೂ ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಏನಂತ ಹೇಳಿದ್ರೆ ಯಾವುದೂ ಲಿಖಿತ ಆದೇಶಗಳು ಕೊಡ್ತಾ ಇಲ್ಲ ಚುನಾವಣಾ ಆಯೋಗ. ಬರೀ ಎಲ್ಲ ವಾಟ್ಸಪ್ಪಲ್ಲಿ ಅವ್ರಿಗೇನೋ ಮೆಸೇಜ್ಗಳನ್ನು ಕಳಿಸ್ಬಿಟ್ಟು ಸೂಚನೆಗಳನ್ನು ಕಳಿಸಿ ಇಷ್ಟರೊಳಗೆ ನೀವು ಮ್ಯಾಪಿಂಗ್ ಮಾಡಿ
ಅನ್ನೋವಂಥ ಒಂದು ಟಾರ್ಗೆಟನ್ನು ಕೊಟ್ಟಾಗ ಏನು ಮಾಡಿಬಿಟ್ಟಿದ್ದಾರೆ ಅಂತೆ ಸುಮಾರು ಕಡೆ ನಾನು ಪತ್ರಿಕಾ ವರದಿಪನ್ನೇ ಏನು ಹೇಳ್ತಾ ಇರೋದು ಓದಿದ್ದು ನಾನು ಸುಮಾರು ಕಡೆ ಇದು ಮನೆಯಲ್ಲಿರೋ ಸೊಸೆಯಂದರನ್ನು ಏನೋ ಮೊಮ್ಮಗಳು ಅನ್ನೋ ತರಹ ಮನೆಯಲ್ಲಿರೋ ಇವರನ್ನು ಆ ತರಹ ಎಲ್ಲ ನೋಟ್ ಮಾಡಿಬಿಟ್ಟಿದ್ದಾರಂತೆ. ಅದು ತಪ್ಪಾಗುತ್ತೆ ಅದು, ಯಾಕಂದರೆ ಮತ್ತೆ ಅಗೈನ್ ಅದು ಮ್ಯಾಚ್ ಆಗಲ್ಲ. ನೀವು ದಾಖಲೆಗಳನ್ನು ತರಬೇಕು. ಇವಾಗ ಚುನಾವಣಾ ಆಯೋಗದ ಎನ್ಯುಮರೇಷನ್ ಫಾರ್ಮ್ ಪ್ರಕಾರ ಇಲ್ಲ, ನೀವು ಅಲ್ಲಿರುವ ಸಂಬಂಧಗಳ ವಾಚಕಗಳೇ ಬೇರೆ ಇದೆ, ಅದನ್ನಷ್ಟೇ ನೀವು ತೋರಿಸ್ಬೇಕಾಗಿರುವಂಥದ್ದು. ಸೊ ಈ ಸಮಯದಲ್ಲಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಅವರೆಲ್ಲ ವೆರಿಫಿಕೇಷನಿಗೆ ಬರ್ತಾರೆ. ವೆರಿಫಿಕೇಷನಿಗೆ ಬಂದಿದ್ರು ಅಂದರೆ ಅದು ಒಂದು ದೊಡ್ಡ ಓಡಾಟ ಸಮಸ್ಯೆಗಳು ಈ ಎಲ್ಲ ಇದರಲ್ಲಿ ಸಿಲುಕೊಳ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನೇನೂ ಪರಿಗಣಿಸ್ದೆ ಈ ಪ್ರಕ್ರಿಯೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸ್ತೀವಿ ಅನ್ನೋಂಥ ಮಾತು ಹೇಳದೆ ಸಾರಾಸಕ್ಟಾಗಿ ಅವರೆಲ್ಲ ಹೊರ ಹೋಗ್ತಾರೆ ಬರದೇ ಇದ್ರೆ ಅಂತ ಹೇಳಿಬಿಟ್ರೆ ಅದೊಂದು ಆತಂಕಕಾರಿ ಅಂತ ಅನಿಸುತ್ತೆ. ಅದೇನೆ ಅಂದ್ರೆ ಅವ್ರು ಆಡಿದ ಮಾತು ಕೂಡ ನಮ್ಮ ಮತದಾರರು ಅಲ್ಲದೆ ಇದ್ದವ್ರಿಗೆ ನಾವು ಯಾಕೆ ಕೊಡಬೇಕು. ಬಹುಶಃ ಕರ್ನಾಟಕದ ಜನತೆ ಒಂದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಿಂದ ಈ ಧ್ವನಿಯ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ನಾನು ಅಂದ್ಕೋತೀನಿ. ಇದ್ರ ಜೊತೆಗೆ ಅವರ ಸಾಧನಾ ಪಟ್ಟಿಗಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಡಿಸೆಂಬರ್ 2025 ಅಷ್ಟೊತ್ತಿಗೆ 4,38,696 ಫಲಾನುಭವಿಗಳಿಗೆ 131.61 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಾಗೆಯೇ ಸ್ತ್ರೀಶಕ್ತಿ ಕಾರ್ಯಕ್ರಮದ ಅಡಿಯಲ್ಲಿ 25.36 ಲಕ್ಷ ಮಹಿಳಾ ಸದಸ್ಯರನ್ನು ಹೊಂದಿರುವ 1.65 ಲಕ್ಷ ಸ್ವಸಹಾಯ ಗುಂಪುಗಳು ಆರ್ಥಿಕ ಸಬಲೀಕರಣಕ್ಕಾಗಿ ತಳಮಟ್ಟದ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಸಾಂತ್ವನ ಯೋಜನೆ ಅದಕ್ಕೆ ಎಷ್ಟೋ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಬಟ್ ನಮ್ಮ ಅಂದರೆ ಸುಮಾರು 21.90 ಕೋಟಿ ಖರ್ಚು ಮಾಡಿದ್ದೀವಿ ನಾವು ಅದಕ್ಕೆ ಅಂತ ಹೇಳ್ತಾರೆ. ಆದರೆ 178 ಕೇಂದ್ರಗಳಿದಾವಂತೆ. ಬೇರೆ ಬೇರೆ ಥರದ ಕಿರುಕುಳಗಳು 32,883 ಸದಸ್ಯರು ನೆರವು ಪಡೆದಿದ್ದಾರಂತೆ. ಆದರೆ ನಾವು NCRB ರಿಪೋರ್ಟು ಅಥವಾ ಬೇರೆ ರಿಪೋರ್ಟ್ಗಳನ್ನು ನೋಡಿದರೆ ಕರ್ನಾಟಕದ್ದೇನೆ ಪ್ರತ್ಯೇಕ ನೋಡಿದರೆ ದಿನವೊಂದಕ್ಕೆ ಸರಾಸರಿ 34 ಪ್ರಕರಣ 2024 ದಾಖಲೆಗಳು ಸಿಗ್ತವೆ. ಅಂದರೆ 2024 11,193 ಪ್ರಕರಣ ದಾಖಲಾಗಿದೆ ಕರ್ನಾಟಕದಲ್ಲಿ ಅಂತ NCRB ರಿಪೋರ್ಟ್ ಹೇಳೋದು. ಅಂದರೆ ಸರಾಸರಿ ದಿನವೊಂದಕ್ಕೆ 31 ಪ್ರಕರಣ. ಸೊ ಸಾಂತ್ವನ ಯೋಜನೆಯಲ್ಲಿ ನೀವು ಆಲ್ಮೋಸ್ಟ್ 22 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ. ಸಹಾಯ ಆಗಿದೆ ಎಷ್ಟು ಜನಕ್ಕೆ? 32,000 ಜನಕ್ಕೆ. ಪ್ರಕರಣ ದಿನಕ್ಕೆ 31 ಪ್ರಕರಣ ನಡೆಯುತ್ತೆ ಅಂತ. ಸೊ ಇಂತಹ ಇಂಬ್ಯಾಲೆನ್ಸ್ಗಳನ್ನು ಅವ್ರು ಹೆಂಗೆ ಸರಿ ಮಾಡಬೇಕು ಅಲ್ವಾ? ಅದೇ ಇದ್ರ ಜೊತೆಗೆ ನನಗೆ ಈಗ ಸಾಂತ್ವನ ಕೇಂದ್ರದ ಹೇಳ್ತಾ ಇದ್ದೀರಾ, ಇನ್ನೊಂದು ತುಂಬ ಪ್ರೆಸ್ಸಿಂಗ್ ಆದ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಒಂದು ಟೀನೇಜ್ ಪ್ರೆಗ್ನೆನ್ಸೀಸ್, ಬಾಲಗರ್ಭಿಣಿಯರು. ಅದು ವಿಚಿತ್ರ ಅನಿಸುತ್ತೆ. ಅದೆಷ್ಟು 3 ಲಕ್ಷನೋ ಏನೋ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ವರದಿಯಾಗಿದೆ ಎನ್ನುವಂಥದ್ದು. ನಾರ್ತ್ ಕರ್ನಾಟಕದಲ್ಲಂತೂ ಅದು ಸರ್ಕಾರದ ವಸತಿ ಶಾಲೆಗಳಲ್ಲೇ ಅದು ನಿಲ್ಲಲೇ ಇಲ್ಲ. ಮೊನ್ನೆನೂ ಯಾವುದೋ ಒಂದು ಪ್ರಕರಣ ಶಿರಸಿಯಿಂದ ಏನೋ ವರದಿ ಆಯಿತು. ಯಾದಗಿರಿ, ಕೊಪ್ಪಳ ವಸತಿ ಶಾಲೆಗಳಲ್ಲಿ ಇರುವಂಥದ್ದು ವ್ಯವಸ್ಥೆ ಏನು? ಅದು ಏನು ಮಕ್ಕಳ ಹಕ್ಕುಗಳ ಒಂದು ವಿಚಾರದ ಅನ್ವಯ ಅಲ್ಲಿ ವಸತಿ ಶಾಲೆಗೆ ಸರ್ಕಾರದ ಏನು ಅಧಿಕಾರಿ ವಿಸಿಟ್ ಮಾಡಬೇಕು, ಪರಿಶೀಲನೆಗಳನ್ನು ನಡೆಸಬೇಕು, ಅಲ್ಲಿ ಮಹಿಳಾ ಸಿಬ್ಬಂದಿ ಇರಬೇಕು, ಅಟೆಂಡೆನ್ಸ್ಗಳನ್ನು ತಗೋಬೇಕು. ಈ ಥರದ್ದೆಲ್ಲ ವ್ಯವಸ್ಥೆ ಇದ್ದೂನು ಹೇಗೆ ಅದು ಹೆರಿಗೆ ಆಗೋ ತನಕನೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅದು ಶೌಚಾಲಯದಲ್ಲಿ ಹೆರಿಗೆ ಆಗಿರುವಂತಹ ಒಂದು ದಾರುಣವಾದ ಸಂಗತಿಗಳು. ಮತ್ತು ಜೊತೆಗೆ ಚೈಲ್ಡ್ ಮ್ಯಾರೇಜ್ಗಳು ಇದೆ ಅಂತ. ಬಾಲಗರ್ಭಿಣಿಯರ ಸಂಖ್ಯೆ ಹೆಚ್ಚಳಕ್ಕೆ ಇಷ್ಟೊಂದು ಮನೆಯಲ್ಲಿ ಮಾಡುವಂತಹ ಬಾಲ್ಯ ವಿವಾಹ ಜೊತೆಗೆ ಈ ಪ್ರಕರಣಗಳಂತೂ ಗಾಬರಿ ಹುಟ್ಟಿಸೋ ಥರ ಇದೆ. ಈಗ ಅದಕ್ಕೆ ಆಗ ಲಕ್ಷ್ಮೀ ನಿಂಬಾಳ್ಕರ್ ಅವರು ಮಹಿಳಾ ಏನೋ ಅಭಿವೃದ್ಧಿ ಸಚಿವ ಆಗಿದ್ದರು. ಆಗ ಅವರು ಅದೇ ಅಕ್ಕಪಡೆಯನ್ನು ನಾವು ಆರಂಭಿಸಿದ್ದೀವಿ ಅಂತ ಹೇಳಿ ಕೆಲವು ಜಿಲ್ಲೆಗಳಲ್ಲೇನೋ ತಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಿದೆ ಅಂತ ಅನ್ನೋದು ಗೊತ್ತಿಲ್ಲ. CCTV ಕ್ಯಾಮ್ರಾ, ಎಲ್ಲದಕ್ಕೂ CCTV ಕ್ಯಾಮ್ರಾ. ಬಟ್ ಅದೆಲ್ಲ ಇದ್ರೂ ಈ ಥರದ ಪ್ರಕರಣಗಳು ನಡೀತಾ ಇರೋವಂಥದ್ದು. ಮತ್ತು ಜೊತೆಗೆ ರಕ್ತಹೀನತೆ, ಅಪೌಷ್ಟಿಕತೆ ಇವೆಲ್ಲ ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಇದಾಗಿದೆ. ಅದು ಕೂಡ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡೋ ವಿಚಾರವನ್ನು ಹಿಂದಿನ ಇದ್ದಾಗ ಎಷ್ಟೆಲ್ಲ ಚರ್ಚೆಗಳು ನಡೆದು ಅವೆಲ್ಲ ನೋಡಿದ್ದೀವಿ ನಾವು. ಬಟ್ ಈಗಲೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ನಾವು ಕರ್ನಾಟಕ ಮುಂದುವರಿದ ರಾಜ್ಯ ಅಂತ ಅಂದ್ಕೊಂಡ್ರು ಈ ಎಲ್ಲ ಸಮಸ್ಯೆಗಳು ಇವೆಯಲ್ಲ. ಬಾಲ್ಯ ವಿವಾಹ ಇದೆ,
ಆಮೇಲೆ ಪೋಕ್ಸೋ ಕೇಸ್ಗಳು ಎಷ್ಟೊಂದು ಆಗ್ತಾನೆ ಹೌದು, ಇದೆ. ಹೌದು, ಹೌದು. ಇವೆಲ್ಲವನ್ನು ಹೇಗೆ ಕ್ರೈಮ್ ರೇಟ್ ಏನು ಕಡಿಮೆ ಆಗ್ತಾ ಇಲ್ಲ. ಪೋಕ್ಸೋ ದಿನಕ್ಕೊಂದು 11 ಪ್ರಕರಣ ಅಂತ ಅಲ್ವಾ? ಇವೆಲ್ಲ ರಿಪೋರ್ಟ್ಗಳು ನಡೀತಾನೆ ಹೇಳ್ತವೆ. ಇದೆ. ಇದು ಎಷ್ಟರ ಮಟ್ಟಿಗೆ ನೀವು ಕೌನ್ಸೆಲಿಂಗು, ಅವೇರ್ನೆಸ್ಸು, ಜಾಗೃತಿ ಇವಕ್ಕೆಲ್ಲ ಡಿಪಾರ್ಟ್ಮೆಂಟ್ಗಳೇ ಇವೆ ಅಲ್ವಾ? ಏನಾಗ್ತಿದೆ ಈ ಡಿಪಾರ್ಟ್ಮೆಂಟ್ ಏನು ಅಲ್ಲದೇನೆ ಮಾಡ್ತಾ ಇದೆ? ಬಹುಶಃ ಅವರ ಸಾಧನೆಯ ಪಟ್ಟಿಯಲ್ಲಿ ಇದನ್ನು ಅಂದ್ರೆ ಈ ವೇದನೆಗಳು ಇದಾವೆ ನಮಗೆ ಅಂತ. ಇನ್ಫ್ಯಾಕ್ಟ್ ನೀವು ಹೇಳಿದ ಆ ಬಾಲಗರ್ಭಿಣಿಯರ ಸಂದರ್ಭಕ್ಕೆ ಅಗೇನ್ ನಾನು ಆರ್ಥಿಕ ಸಮೀಕ್ಷೆಯಲ್ಲಿ ಅವರು ಹೇಳಿದ್ದನ್ನ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ ಇಲ್ಲಿ. ಕರ್ನಾಟಕದ 3 ಈ ರೆವಿನ್ಯೂ ವಿಭಾಗಗಳಂತ ಇದಾವಲ್ಲ, ಆ ವಿಭಾಗಗಳಲ್ಲಿ ಈ ಬಾಲಗರ್ಭಿಣಿಯರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಶುರು ಮಾಡ್ತಾರಂತೆ, ಅಥವಾ ಮಾಡಿದ್ದಾರೆ ಮೋಸ್ಟ್ಲಿ ಆಲ್ರೆಡಿ. ಯಾಕಂದರೆ 25-26 ಆರ್ಥಿಕ ಸಮೀಕ್ಷೆಯ ಪಟ್ಟಿಯಲ್ಲಿ ಅವರು ಅದನ್ನು ಹೇಳ್ತಾರೆ. ಸೊ ಅದರ ಅರ್ಥ ಏನು? ನೀವು ಸ್ಥಿರೀಕರಿಸ್ತೀರಿ ಅದನ್ನ, ಬಾಲಗರ್ಭಿಣಿ ಆದವ್ರನ್ನ ಕರ್ಕೊಂಡೋಗಿ ಆ ಸೆಂಟ್ರಿಗೆ ರಿಹ್ಯಾಬಿಲಿಟೇಷನ್ಗೆ ಸೆಂಟರ್ಗೆ ಹಾಕುವಂಥದ್ದು ಅನ್ನೋ ಥರ. ಬಟ್ ಆದರೆ ಬೇಕಾಗಿರೋದು ಕೌನ್ಸಿಲಿಂಗ್ ಅಲ್ವಾ? ಅಡೋಲೆಸೆಂಟ್ ಪ್ರೋಗ್ರಾಮ್, ಕಿಶೋರಿ ಪ್ರೋಗ್ರಾಮ್ ಏನೇನೋ ಇತ್ತಲ್ವಾ ಹಿಂದೆ. ಇವಾಗಲೂ ಅದು ಸ್ವಲ್ಪ ಹೆಚ್ಚಳ ಆಗಬೇಕಾಗಿದೆ ಅನಿಸುತ್ತೆ. ಯಾಕಂದರೆ ಇವಾಗ ತುಂಬ ಸಮಸ್ಯೆಗಳು ಉಂಟಾಗ್ತಿರೋದ್ರಿಂದ ಅದು ಒಂದು ದೊಡ್ಡ ಸವಾಲು ಅಂತ ಅನಿಸುತ್ತೆ. ಅದು ಸರ್ಕಾರದ ವಸತಿ ನಿಲಯಗಳಲ್ಲಿ ಆಗ್ತಾ ಇರೋದಂತೂ ತುಂಬ ಅಕ್ಷಮ್ಯ. ಅಂದರೆ ಅಲ್ಲಿ ಏನೂ ಇದೇ ಇಲ್ವಾ, ಅಂದರೆ ಆಡಳಿತ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಕುಸಿದಿದೆಯಾ ಅನ್ನೋವಂತಹ ಒಂದು ವಿಚಾರ ಎದುರಾಗುತ್ತೆ. ಮಕ್ಕಳಿಗೆ ನೀವೆಲ್ಲೋ ಒಂದು ಕಡೆ ಲೈಂಗಿಕ ಶಿಕ್ಷಣ ಮತ್ತು ಜವಾಬ್ದಾರಿ ಅವನ್ನೆಲ್ಲವನ್ನು ತಿಳಿಸಿ ಹೇಳೋದು ಆ ಹಂತದಲ್ಲಿ ಅಗತ್ಯ ಇದೆ ಅಂತ ಅನಿಸುತ್ತೆ. ಸೊ ಅಂದರೆ ಸರ್ಕಾರದ ಆದ್ಯತೆ ಕೇವಲ ತಾನು ಏನನ್ನೋ ಮಾಡಿದೆ ಅಂತ ಹೆಗ್ಗಳಿಸಿಕೊಳ್ಳುವುದರ ಜೊತೆಗೆ ನಿಜವಾದ ಪ್ರಗತಿಯ ಕಡೆ ಆಗಬೇಕು ಅಂತ ಅನ್ನೋದು ನಿಮಗೆ, ಅಂದರೆ ಒಟ್ಟು ಈ ಸಾಧನ ಇದನ್ನು ಕೊಡುವಾಗ ಆ ಥರದಲ್ಲಿ ಆಗಬೇಕು ಅನ್ನೋದು ನಿಮ್ಮ ಡೈರೆಕ್ಷನ್ನು ಅಂತ ನಾನು ಅಂದ್ಕೋತೀನಿ. ಮಹಿಳಾ ಕೇಂದ್ರಿತವಾಗಿ ಮಾತನಾಡೋದಾದರೆ ರಾಜಕೀಯ ಗ್ಯಾರಂಟಿ ಬೇಕು ನಮಗೆ ಮೊದಲು. ಈ ಗ್ಯಾರಂಟಿಗಳಿಗಿಂತ ಹೆಚ್ಚಾಗಿ ರಾಜಕೀಯ ಪ್ರಾತಿನಿಧ್ಯ ಅನ್ನೋದು ಮೊದಲು ಒಂದು ಕಾಲದಲ್ಲಿ 7 ಜನ ಸಚಿವೆಯರೇನೋ ಇದ್ದರು ಅಲ್ವಾ, SM ಕೃಷ್ಣ ಅವರ ಸರ್ಕಾರದ ಇದರಲ್ಲಿ. ಬಟ್ ಆ ನಂತರ ಇಲ್ಲವೇ ಇಲ್ಲ ಮಹಿಳಾ ಪ್ರಾತಿನಿಧ್ಯ. ಏನೋ ಒಂದು ಅಲಂಕಾರಿಕವಾಗಿ ಒಂದು ಖಾತೆಯನ್ನು ಕೊಡ್ತಾರೆ, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಅದು ಬಿಟ್ಟರೆ ಇಲ್ಲ. ಈಗ ಹೊಸ ಮುಖ್ಯಮಂತ್ರಿಯವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಒಬ್ಬ ಮಹಿಳೆನೂ ಇಲ್ಲ. ರಾಜಕೀಯ ಬರೀ ಪುರುಷಮಯ ಅನ್ನಿಸ್ಬಿಡುತ್ತೆ ನೋಡಿದ್ರೆ. ಅಲ್ಲಿ ಬರೋವಂತಹ ಇದು ನಾವು ಟಿ ವಿಯಲ್ಲಿ ದೃಶ್ಯಗಳು ನೋಡ್ತಾ ಇದ್ದರೆ ಬರೀ ಪುರುಷಮಯವಾಗಿದೆ. ಡೆಮೋಕ್ರಸಿ ಅಂತ ಹೇಳಿದ್ರೆ ಇದು ಅರ್ಧ ಸಂಖ್ಯಾಕರು ಮಹಿಳೆಯರು ಯಾಕಿಲ್ಲ ಅವರು? ಅಟ್ಲೀಸ್ಟ್ ಒಂದು ಅಲ್ವಾ, ಒಂದು 1/3 ಭಾಗದಷ್ಟು ಇಲ್ಲಲ್ಲ, ಅರ್ಧದಷ್ಟು ಇರಬೇಕು ಆ್ಯಕ್ಚುಲಿ. ಅಟ್ಲೀಸ್ಟ್ ಶುರುವಾರು ಮಾಡೋಕ್ಕೆ ಒಬ್ಬರು ಕೂಡ ಕಾಣಿಸಲ್ವಲ್ಲ. ಮತ್ತು ಈಗ ವಿಧಾನ ಪರಿಷತ್ ಚುನಾವಣೆ ನಡೀತು, ಅಲ್ಲಿನೂ ಕೂಡ ಒಬ್ಬ ಮಹಿಳೆಗೂ ಅವಕಾಶವನ್ನು ಕೊಡಲಿಲ್ಲ. ಹಾಗಾಗಿ ಗ್ಯಾರಂಟಿ ಯೋಜನೆ ಮುಂದುವರಿಸೋದಾದರೆ ರಾಜಕೀಯ ಪ್ರಾತಿನಿಧ್ಯದ ಗ್ಯಾರಂಟಿ ಇದ್ದರೆ ನಿಜವಾದ ಅರ್ಥದಲ್ಲಿ ಸಬಲೀಕರಣ ಆಗುತ್ತೆ. ಯಾಕಂದರೆ ಇವರು ಕಾಂಗ್ರೆಸ್ನವರು ಮತ ಕೇಳೋ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನು ಕರೆಸಿ ನಾನು ನಾಯಕಿ ಅಂತ ಸಮಾವೇಶ ಮಾಡಿದರು ಅಲ್ವಾ. ನಾಯಕಿ ಅಂತ ಎಲ್ಲಿದ್ದಾರೆ ಮಹಿಳಾ ಲೀಡರ್ಸು? ಬರೀ ನಾಯಕಿ ಅಂತ ಒಂದು ಸಮಾವೇಶ ಮಾಡಿಬಿಟ್ರೆ ಆಗೋಯ್ತಾ? ಆಮೇಲೆ ಎಲ್ಲಿ ಮಹಿಳಾ ನಾಯಕತ್ವವನ್ನು ಎಲ್ಲಿ ಪೋಷಿಸಿದ್ದಾರೆ? ಎಷ್ಟು ಜನ ಜಿಲ್ಲಾ ಪಂಚಾಯತ್ತು ಇದರಲ್ಲೆಲ್ಲ ಆರಿಸಿ ಬರ್ತಾರಲ್ಲ, ಅವರನ್ನೇ ಟ್ರೈನ್ ಮಾಡಿ ಯಾತಕ್ಕೆ ಅವರು ಶಾಸಕಿಯರಾಗಕ್ಕಾಗಲ್ಲ ಅವರು ಮುಂದೆ? ಮತ್ತು ಎಷ್ಟು ಜನ ಮಹಿಳೆಯರಿಲ್ಲ? ಹಾಗಾಗಿ ಇವೆಲ್ಲ ಬರೀ ಸಾಂಕೇತಿಕತೆಯ ರಾಜಕಾರಣ ಆಗಿ ಪುರುಷರದೇ ರಾಜಕಾರಣ, ಅವ್ರದ್ದೇ ಪ್ರಾಬಲ್ಯದ ರಾಜಕಾರಣ, ಅದೇ ಒಂದು ಮನಸ್ಥಿತಿ ಈ ಎಲ್ಲ ಯೋಜನೆಗಳ ಅನುಷ್ಠಾನ ಇರ್ಬೋದು, ಯೋಜನೆಗಳು ಅದೇನೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಮಹಿಳೆಯರು ತುಂಬ ಜಾಗೃತಿಗೊಳ್ಳಬೇಕಿದೆ. ನಮ್ಮ ರಾಜಕೀಯ ಜಾಗೃತಿ ಮಟ್ಟನೂ ಹೆಚ್ಚಾಗೋದು ಅಗತ್ಯ ಇದೆ ಅಂತ ಅನಿಸುತ್ತೆ. ಸೊ ಈ ಅಂಕಿ ಸಂಖ್ಯೆಗಳ ಪಗಡೆಯಾಟದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅಂತ ನೋಡಕ್ಕೆ ಹೊರಟ್ರೆ ಫೈನಲಿ ಪುರುಷ ಪಾರಮ್ಯ ಮೆರೀತದೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂದರ್ಭದಲ್ಲಂತೂ ಈಗ ಹೊಸ ಸಚಿವ ಸಂಪುಟದಲ್ಲಿ ಮೊದಲು ಅದು ಕ್ಯಾಬಿನೆಟ್ ದರ್ಜೆದಾಗಿತ್ತು, ಅದೇನು ಸ್ಟೇಟು ಅಂತ ಇರಲಿಲ್ಲ, ಕ್ಯಾಬಿನೆಟ್ ದರ್ಜೆದು. ಆದರೆ ಕನಿಷ್ಠ ಅದಕ್ಕೆ ಒಬ್ಬ ಸಚಿವರನ್ನು ಕೊಡಲಿಲ್ಲ. ಮಹಿಳಾ ಸಚಿವರಂತೂ ಇಲ್ಲವೇ ಇಲ್ಲ ಅಂತನ್ನುವಂತಹ ಸ್ಥಿತಿ. ಬಹುಶಃ ಕಾಂಗ್ರೆಸ್ನಲ್ಲಿರುವಂತಹ ಮಹಿಳಾ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಸಮರ್ಥರಾದಂತಹ ನಾಯಕರಿದ್ದಾರೆ, ಧ್ವನಿ ಎತ್ತಬೇಕಾದ ಅಗತ್ಯವೂ ಇದೆ ಅಂತ ಅಂದ್ಕೋತೀನಿ. ಹಾಗಾಗಿ ನವ ಕರ್ನಾಟಕ ಅಂತ ಅನ್ನುವಾಗ ಅದು ಕೇವಲ ತನ್ನ ಸಾಧನೆಗಳನ್ನು ಪಟ್ಟಿಯನ್ನು ಲಕ್ಷ ಕೋಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳುವ ಅಲ್ಲಿಗೆ ಉಳಿದೇನೆ ಗ್ಯಾರಂಟಿಯಾಗಿ ಪ್ರಗತಿಯತ್ತ ಸಮಾಜವನ್ನು ತಗೊಂಡು ಹೋಗಬೇಕು ಅಂತಂದರೆ ಮಹಿಳೆ ಮತ್ತು ಮಕ್ಕಳ ನಿಜವಾದ ಅಭಿವೃದ್ಧಿಯನ್ನು
ಕಡೆಗಣಿಸ್ದೇ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ಮಂಜುಳಾ ಅವರ ಅಭಿಮತ ಆಗಿತ್ತು. ನಾನು ಆಗಲೇ ಹೇಳಿದಾಗೆ ಈ 3 ವರ್ಷದ ಸಾಧನೆಯ ಪಟ್ಟಿಗಳನ್ನು ಏನು ಇಟ್ಟಿದ್ದಾರೆ, ಅತಿ ಮುಖ್ಯ ಕೆಲವು ವಿಭಾಗಗಳನ್ನು ಇಟ್ಕೊಂಡು ಇದೇ ಥರದಲ್ಲಿ ತಜ್ಞರ ಜೊತೆಗೆ ನಾವು ವಿಶ್ಲೇಷಣೆಯನ್ನು, ಸಂಭಾಷಣೆಯನ್ನು ಮಾಡಬೇಕು ಅಂತಿದ್ದೀವಿ. ಯಾಕೆ ಅಂತಂದರೆ, ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದು ಅಂತಂದರೆ ಕೇವಲ ಚುನಾವಣೆಯಲ್ಲಿ ವೋಟ್ ಹಾಕಿ ಬಂದ್ಬಿಡೋದಷ್ಟೇ ಅಲ್ಲ, ವೋಟ್ ಹಾಕಿದ ನಂತರ ಅವ್ರಿಗೆ ಏನು ಬೇಕೋ ಅವ್ರನ್ನ ಮಾಡ್ಕೋತಾರೆ ಅಂತನ್ನುವಂತಹ ಸ್ಥಿತಿ ನಿರ್ಮಾಣ ಆಗೋಗಿದೆ. ಆದರೆ ಅವರಿಡುವ ಪ್ರಣಾಳಿಕೆ ಮತ್ತು ಬಜೆಟಲ್ಲಿ ಅವರು ಕೊಡುವಂತಹ ಸ್ಪಷ್ಟವಾದಂತಹ ದಿಕ್ಕು ದೆಸೆ, ಅದರ ಜಾರಿ, ಅನುಷ್ಠಾನ ಮತ್ತು ಫಲಾನುಭವಿಗಳಿಗೆ ದಕ್ಕುವ ರೀತಿ, ಅದು ಆದಾಗ ಅದು ಆಗಿದೆಯೋ ಇಲ್ವೋ ಅಂತನ್ನೋದನ್ನು ಪ್ರಶ್ನಿಸುವುದು ಪ್ರಜಾಪ್ರಭುತ್ವದ ಮೂಲ ಹಕ್ಕಾಗಬೇಕು, ಅಧಿಕಾರ ಆಗಬೇಕು, ಕರ್ತವ್ಯವೂ ಆಗಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸರಣಿ ವಿಶ್ಲೇಷಣೆಯನ್ನು ಜನಶಕ್ತಿ ಮೀಡಿಯಾ ಮಾಡೋದಕ್ಕೆ ಬಯಸ್ತದೆ. ಮಂಜುಳಾ, ನಿಮಗೆ ಥ್ಯಾಂಕ್ಸ್. ಇಲ್ಲಿವರೆಗೆ ಬಂದು ನಮ್ಮ ವೀಕ್ಷಕರಿಗೆ ಈ ಥರದೊಂದು ವಿಶ್ಲೇಷಣಾತ್ಮಕವಾದಂತಹ ಅಂಶವನ್ನು ಮುಂದಿಟ್ಟಿದ್ದಕ್ಕೆ. ವೀಕ್ಷಕರೇ, ಮುಗಿಸೋದಕ್ಕಿಂತ ಪ್ರತಿದಿನದ ಹಾಗೆ ಈಗಲೂ ಹೇಳ್ತೀನಿ, ನೀವಿನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು. ಹಾಗೆಯೇ ಜಾಯಿನ್ ಅನ್ನುವ 4 ಅಕ್ಷರ ಇದೆ. ಇದೊಂದು ಸ್ವತಂತ್ರ ಮಾಧ್ಯಮ, ಸ್ವಾಯತ್ತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂತಹ ಮಾಧ್ಯಮಕ್ಕೆ ವೀಕ್ಷಕರ ಮತ್ತು ಸಹೃದಯರ ಸಹಕಾರದಿಂದ ಮಾತ್ರವೇ ಮುಂದುವರಿಯೋದಕ್ಕೆ ಸಾಧ್ಯ. ಹಾಗಾಗಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತಲೂ ಕೂಡ ಮತ್ತೆ ಕೇಳ್ಕೊತಾ ಈ ಸರಣಿಯನ್ನು ಮುಂದುವರ್ಸೋಣ. ಮತ್ತು ಇದೇ ಥರದ ಜನರಿಗೆ ಅನುಕೂಲವಾಗುವಂತಹ ಹಲವು ವಿಷಯಗಳನ್ನ ಇಟ್ಕೊಂಡು ನಮ್ಮ ಸಂಭಾಷಣೆಯನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.